Okay, dear students, your next question number 4. In the figure DE parallel to AC, ಈ ಫಿಗರ್ ಒಳಗ DE parallel to AC ಐತಿ ಅಂತಂದ್ರೆ ಇದು ಪೂರ್ತಿ ABC ಟ್ರಯಾಂಗಲ್ ಒಳಗ. ಇನ್ನೊಂದು DF parallel to AE, DF parallel to AE ಇಲ್ಲೇ ಕಟ್ ಆಗೈತೆ, ಮುಂದೋಗಿಲ್ಲಿದೆ AE ಅಂದ್ರೆ ಇದಿಷ್ಟ ಬ್ಲೂ ಕಲರ್ ಟ್ರಯಾಂಗಲ್ ಒಳಗಿದೆ. ಹಾ, ಸೊ ಹಂಗಾರೆ ಎರಡು ಕಂಡೀಷನ್ ಕೊಟ್ಟಾನ. ವಿ ಹ್ಯಾವ್ ಟು ಪ್ರೂವ್ BF by FE. BF by FE ಇಲ್ಲೇ ಐತಿ, ಆಮೇಲೆ BE by AC, BE by EC ಎರಡು ಇದ ಲೈನ್ ಒಳಗ ಅದಾವ ಇರ್ಲಿ. ಸೊ ಏನ್ ಗಿವನ್ ಕೊಟ್ಟಾನ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋ. ನಾವು ಹೆಂಗೆ AP ಒಳಗೆ ಸಾಲ್ವ್ ಮಾಡ್ತಿದ್ದಲ್ಲ, ಗಿವನ್ ಮೇಲೆ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ತಿದ್ದಲ್ಲ, ಸೊ ಅದೇ ರೀತಿ ಇಲ್ಲಿ ಏನ್ ಗಿವನ್ ಕಂಡೀಷನ್ ಕೊಟ್ಟಾನ ವಾಪಸ್ ಬರ್ಕೊಂಡೇವಿ. ಇನ್ನ ಟ್ರಯಾಂಗಲ್ ABC ಪೂರ್ತಿ ದೊಡ್ಡ ಟ್ರಯಾಂಗಲ್ ಒಳಗ ಬ್ಲೂ ಕಲರ್ ರೆಡ್ ಎರಡು ಟ್ರಯಾಂಗಲ್ ಒಳಗ DE ಪ್ಯಾರಲಲ್ ಟು AC ಐತಿ, ಅವ ಕೊಟ್ಟಿದ್ದನು ವಾಪಸ್ ಬರ್ಕೊಂಡೇನಿ. ಆಮೇಲೆ ಇದು ಸಣ್ಣ ಬ್ಲೂ ಕಲರ್ ಟ್ರಯಾಂಗಲ್ ಒಳಗ DF ಪ್ಯಾರಲಲ್ ಟು AE ಐತಿ, DF ಪ್ಯಾರಲಲ್ ಟು AE ಐತಿ, ಸೊ ಅದನ್ನು ಬರ್ಕೊಂಡೇವಿ DF ಪ್ಯಾರಲಲ್ ಟು AC AE. ಸೊ ಹಂಗದ ಇದು ಪೂರ್ತಿ ABC ಟ್ರಯಾಂಗಲ್ ಒಳಗ DE ಪ್ಯಾರಲಲ್ ಟು AC ಐತಂದ್ರ ನಾವು ಬೈ BPT ಏನ್ ಬರಿಬಹುದು ಹಂಗಾರ ಬೈ BPT ಥಿಯರಮ್ ಏನ್ ಬರಿಬಹುದು? BD by AD is equal to ಪೂರ್ತಿ ಟ್ರಯಾಂಗಲ್ ಒಳಗ ABC ಟ್ರಯಾಂಗಲ್ ಒಳಗಿದೆ ಯಾವ ಎಲ್ಲಿಂದ ಹೋಗಿ DE ಯಾವತ್ತಲ್ಲ DE ಅಂದ್ರೆ ಇಲ್ಲಿಗೆ ಐತಿ, ಕಟ್ ಆಗೈತಿ. DE ಪ್ಯಾರಲಲ್ ಟು AC ಅಂದ್ರೆ BE ಇಲ್ಲಿಂದ ಈ ರೀತಿನ ತಗೋಬೇಕು, BE ಡಿವೈಡ್ ಬೈ EC. ನಮ್ ಜನ ಮತ್ತೆ BF ಡಿವೈಡ್ ಬೈ FC ತಗೊಂಡ್ರಿಪ್ಪ. ಮತ್ತೆ ಇಲ್ಲಿ ನೋಡ್ರಿ AD ಬೈ DB ಆದ್ಮೇಲೆ ಯಾವ ಲೈನ್ ಪ್ಯಾರಲಲ್ ಐತಿ? DE ಲೈನ್ ಪ್ಯಾರಲಲ್ ಐತಿ. ಇಲ್ಲಿ ಕಂಡೀಷನ್ ಏನೈತಿ? DE ಅಂದ್ರೆ ಈ ತನ ಬರ್ಬೇಕು, ಇಲ್ಲಿ BE ಡಿವೈಡ್ ಬೈ EC ತಗೋಬೇಕು. ಮತ್ತೆ ಚೇಂಜ್ ತಗೊಂಡ್ರಿ ಮತ್ತೆ ನೀವು. ನೆಕ್ಸ್ಟ್ ಇನ್ನು DF ಪ್ಯಾರಲಲ್ ಟು AE, DF ಪ್ಯಾರಲಲ್ ಟು AE ಇಲ್ಲೇ ಕಟ್ ಆಗೈತಿ. ಬ್ಲೂ ಕಲರ್ ಟ್ರಯಾಂಗಲ್, ಓನ್ಲಿ ಬ್ಲೂ ಕಲರ್ ಟ್ರಯಾಂಗಲ್ ಅಷ್ಟೇ ಹೇಳ್ರಿ. ಈಗ BD by AD ಬಾಗೇನ್ ಬೈ BPT, BD by AD is equal to ಇದು DE ತನ ಅಷ್ಟೇ ಹೋದಿಲ್ಲ, AE ತನ ಅಷ್ಟೇ, ಈ ತನ ಅಷ್ಟೇ ತಗೋಬೇಕು. AE ತನ ಅಷ್ಟೇ ಅಂದ್ರೆ ಇಲ್ಲಿ ತನ ಅಷ್ಟೇ. ಅಂದ್ರೆ ಯಾವ ಲೈನ್ ಪ್ಯಾರಲಲ್ ಐತಿ? DF ಲೈನ್ ಪ್ಯಾರಲಲ್ ಟು AE ಅಂದ್ರೆ ಮಿಡಲ್ ಇಲ್ಲಿ ಐತಿ. F ಅಂದ್ರೆ BF ಡಿವೈಡ್ ಬೈ FE, BF ಡಿವೈಡೆಡ್ ಬೈ AF ಅದ BF ಡಿವೈಡೆಡ್ ಬೈ FE. ಇದು ಇಷ್ಟು ತಗೊಂಡ್ರಿ ಅಂತ ತಿಳ್ಕೊ, ನಿಮ್ದು ಆಲ್ಮೋಸ್ಟ್ ಎಲ್ಲ ಮುಗ್ದಂಗ ನೋಡಪ್ಪ. ಇಲ್ಲಿ ತನ ತಗೊಂಡ್ರೆ ಇಲ್ಲಿ DF by AE ಇತ್ತ, DF by AE ಇದ್ದಿದ್ದಕ್ಕೆ ಏನ್ ಮಾಡ್ಕೊಂಡಿ ನಾ ಇಲ್ಲಿ BD by AD ಈ ಕಡೆ ತಗೊಂಡು BF by FE ತಗೊಂಡೇವಿ. ರೈಟ್, ಇದು ಯಾವ ಟ್ರಯಾಂಗಲ್ ಒಳಗ? ಟ್ರಯಾಂಗಲ್ ABE ಟ್ರಯಾಂಗಲ್, ಬ್ಲೂ ಕಲರ್ ಟ್ರಯಾಂಗಲ್ ಒಳಗ. ನಿಮ್ಗೆ ಡಿಫ್ರೆನ್ಶಿಯೇಟ್ ಆಗಲಿ ಅಂತ ನಾನು ಕಲರ್ ಶೇಡಿಂಗ್ ಮಾಡೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ನಮಗೇನ್ ಬೇಕಾಗೈತಿ? BF by FE ಇಲ್ಲೇ ಐತಿ, BE by AC ಇಲ್ಲೇ ಎಲ್ಲ ಬಂದ್ಬಿಟ್ಟವ. ಸೊ ಹಂಗಾರೆ ಇಲ್ಲಿ LHS ಕಡೆ ನೋಡ್ರಿ ಒಂದ್ ಸ್ವಲ್ಪ ಕಣ್ಣಾಯಿಸ್ರಿ. BD by AD BD by AD ಅಂದ್ರೆ LHS equal, then RHS equal. ಸೊ LHS equal ಅದಾವಲ್ಲ. ಸೊ ಫ್ರಮ್ 1 and 2 ಹಾಕ್ಬಿಡೋಣ. ಫ್ರಮ್ 1 and 2 ಅಂತ ಬರ್ಕೊಂಡ್ಬಿಡೋಣ. ಇಲ್ಲಿ ಫ್ರಮ್ 1 and 2 BD LHS equal, then RHS equal. ಅಂದ್ರೆ BE divided by EC is equal to BF divided by FE. ನೋಡ್ರಿ 2-3 ಸ್ಟೆಪ್ ಒಳಗೆ ಮುಗಿದೋಗ್ತಿದೆ, ಏನು ಮಾಡಿಲ್ಲ ನಾವು ಇಲ್ಲಿ. ಅದ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಸ್ಟೇಟ್ಮೆಂಟ್. ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ಇದನ್ನ ಬರ್ದೀವಿ, ಇದು ಗಿವನ್ ಕಂಡೀಷನ್ ಯೂಸ್ ಮಾಡ್ಕೊಂಡು ಇದು ಬರ್ದಿ. ಇದನ್ನಂತೂ ನಾ ಬರ್ದಿದ್ದಲ್ಲ, ಅವ ಕೊಟ್ಟಿದ್ದು. ಇದು ಅವ ಕೊಟ್ಟಿದ್ದು, ನಾವಾಲೆ ಬರ್ದಿದ್ದಲ್ಲ, ಅವ ಕೊಟ್ಟಿದ್ದು. ಇದನ್ನ ಯೂಸ್ ಮಾಡ್ಕೊಂಡು ಹಿಂಗ್ ಬರ್ದೇವಿ. ಸೊ ತಾನ ಆನ್ಸರ್ ಬಂದ್ಬಿಟ್ಟೈತಿ. LHS ಈಕ್ವಲ್ ಆಗ್ಯಾವ, RHS ಈಕ್ವಲ್ ಅಂತ ಬರ್ದ್ಬಿಟ್ಟಿವಿ. BE by EC BF by FE. ನಮಗೂ ಅದ ಬೇಕಾಗಿತ್ತಲ್ಲ, BE by EC BF by FE. ಇದು ಈ ಕಡೆ ಬಂದೈತಿ, ಇದು ಈ ಕಡೆ ಬಂದೈತಿ, ನಡೀತೈತಿ. ಓಕೆ, ಹೆನ್ಸ್ ಥಿಯರಮ್ ಪ್ರೂವ್ಡ್. ಇದು ಇಲ್ಲಿ ಮುಗಿದೋತು. ಇನ್ನ ಕ್ವಶನ್ ನಂಬರ್ 5 ನ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ಇದನ್ನ ಬರ್ಕೊಡ್ರಿ, ಇದನ್ನ ಸ್ವಲ್ಪ ರಬ್ ಮಾಡ್ಬಿಡ್ತೀನಿ ನಾ. ಓಕೆ, ಇದನ್ನ ಇಲ್ಲೇ ಬರ್ದ್ಬಿಡ್ಲೇನ. therefore from 1 and 2 therefore BE divided by ಹಾಕಿಸ್ ಬಿಡ್ತೇನೆ ನಾನು. ಆ ಕಡೆ ಕ್ವಶನ್ ಸಾಲ್ವ್ ಮಾಡ್ಬೇಕಲ್ಲ. BF divided by FE. ಓಕೆ, ಸೊ ಇದನ್ನ ರಬ್ ಮಾಡ್ಬಿಡ್ತೇನೆ. ಇಲ್ಲಿಂದ ಸ್ಪೇಸ್ ಜಾಸ್ತಿ ಸಿಗುತ್ತೆ ಆ ಕಡೆ ಕ್ವಶನ್ ಸಾಲ್ವ್ ಮಾಡಕ್. ರೈಟ್, ಸೊ ಇವಾಗ
ಫಿಗರ್ ನೋಡಿದ್ರೆ ಭಾಳ ಚಂದ ಐತಲ್ಲ, ಡಯಾಗ್ರಾಮ್ ಭಾಳ ಚಂದ ಐತಿ. ನಿಮಗೇನೋ ಗದ್ಲ ಗದ್ಲ ಅನಿಸ್ತೈತಿ, ಅಲ್ಲಿ ಗದ್ಲ ಅನ್ನೋದು ಏನ್ ಇಲ್ಲೇ ಇಲ್ಲ, ಗದ್ಲಾಟ ಅನ್ನೋದೇ ಇಲ್ಲ. ಓಕೆ, ಗದ್ಲಾಟ ಅನ್ನೋದೇ ಇಲ್ಲ. ಡಿಇ ಪ್ಯಾರಲಲ್ ಟು OQ ಐತಿ. ಡಿಇ ಎಲ್ಲಿ ಹುಡುಕು, ಇಲ್ಲ ಡಿಇ ಪ್ಯಾರಲಲ್ ಟು OQ ಕೊಟ್ಟಾನ. ಏನೇನ್ ಕೊಟ್ಟಾನ ಅದನ್ನ ನೋಡತ್ತೇನೆ ಜಸ್ಟ್. DF ಪ್ಯಾರಲಲ್ ಟು OR, DF ಪ್ಯಾರಲಲ್ ಟು OR, ಇದು ಬ್ಲೂ ಕಲರ್ ಟ್ರಯಾಂಗಲ್ ಒಳಗೆ. ವಿ ಹ್ಯಾವ್ ಟು ಶೋ ದಟ್. ST ಅಂದ್ರೆ ಶೋ ದಟ್ ಅಂದ್ರೆ ಏನ್, ತೋರಿಸ್ರಿ. ಏನ್ ತೋರಿಸ್ಬೇಕು? EF ಪ್ಯಾರಲಲ್ ಟು QR, EF ಪ್ಯಾರಲಲ್ ಟು QR. ಇಲ್ಲಿ EF ಐತಿ, ಇಲ್ಲಿ QR ಐತಿ. ಎಸ್. ನೀ ಫಸ್ಟ್ ಏನ್ ಮಾಡು, ಗಿವನ್ ಕಂಡೀಷನ್ ಯೂಸ್ ಮಾಡಿಕೊಂಡು ನಿನಗೆ ಎಷ್ಟು ಗೊತ್ತೈತಿ ಅಷ್ಟನ್ನ ಫಸ್ಟ್ ಕಂಪ್ಲೀಟ್ ಆಗಿ ಬರಿ, ಮುಂದಿನ ಆಮೇಲೆ ಯೋಚನೆ ಮಾಡೋದು. ಗಿವನ್ ಏನೈತಿ, DE ಪ್ಯಾರಲಲ್ ಟು OQ ಐತಲ್ಲ, ಸೊ ಅದನ್ನ ಬರ್ಕೊಳ್ಳೋಣ. DE ಪ್ಯಾರಲಲ್ ಟು OQ ಎಲ್ಲಿದೆ, ಯಾವ ಟ್ರಯಾಂಗಲ್ ಒಳಗದ? DE ಪ್ಯಾರಲಲ್ ಟು OQ ರೆಡ್ ಕಲರ್ ಟ್ರಯಾಂಗಲ್. ಅಂದ್ರೆ ಯಾವ್ದಿದು? PQO. ಇನ್ ಟ್ರಯಾಂಗಲ್ PQO DE ಪ್ಯಾರಲಲ್ ಟು OQ. ಹಂಗಾರ ಒಂದು ಟ್ರಯಾಂಗಲ್ ಒಳಗ ಒಂದು ಲೈನ್ ಇನ್ನೊಂದು ಲೈನಿಗೆ ಪ್ಯಾರಲಲ್ ಇತ್ತು ಅಂತಂದ್ರ ಬೈ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಬೈ BPT ಏನ್ ಬರಿಬಹುದು? ವಾಟ್ ಅಬೌಟ್ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಯಾವಾಗ? DE OQ ಎಲ್ಲೆಲ್ಲಿ ನೆನ್ಪಿಟ್ಕೊಂಡ್ಬಿಡ್ರಿ. DE OQ ಅಂದ್ರ PE by EQ is equal to DE ಇಲ್ಲ PD by DO. ಮ್ಯಾಲಿಂದ ಕೆಳಗೆ ಬಂದ್ರೆ ಆ ಕಡೆ ಮ್ಯಾಲಿಂದ ಕೆಳಗೆ ಹೋಗ್ಬೇಕ. PE by EQ ಬರ್ದೇನಿ, ಆ ಕಡೆ PD by DO ಬರ್ದೇನಿ. ರೈಟ್. ಸೊ ಇದು ಒಂದಾಯ್ತಾ. ಮತ್ತ ಹಂಗಾರ ಇನ್ನೊಂದು ಕಂಡೀಷನ್ ಕೊಟ್ಟಿರ್ಬೇಕಲ್ಲ, ಗಿವನ್ ನಾವು ಇನ್ನೊಂದ್ ಕಡೆ ಕೊಟ್ಟಿರ್ಬೇಕಲ್ಲ. ಇನ್ನೊಂದು ಏನೋ ಕೊಟ್ಟಿರ್ತಾನಲ್ಲ, ಇನ್ನ ಟ್ರಯಾಂಗಲ್ BF OR ಇಲ್ಲದವ, DF OR ಇಲ್ಲದವ, DF OR ಇಲ್ಲದವ. ಯಾವ ಟ್ರಯಾಂಗಲ್? ಬ್ಲೂ ಕಲರ್ ಟ್ರಯಾಂಗಲ್ ನೇಮ್ ಏನಿದೆ? PRO. ಬ್ಲೂ ಕಲರ್ ಟ್ರಯಾಂಗಲ್ PRO ಅಂದ್ರ ಇಲ್ಲಿ DF ಪ್ಯಾರಲಲ್ ಟು OR ಕೊಟ್ಟಾನ. ಏನ್ ಕೊಟ್ಟಾನ ಅದನ್ನ ಬರ್ಕೋ ಫಸ್ಟ್. DF ಪ್ಯಾರಲಲ್ ಟು ಪ್ಯಾರಲಲ್ ಈಕ್ವಲ್ ಅಲ್ಲ, ಪ್ಯಾರಲಲ್ ಟು OR. Therefore, by basic proportionality theorem, what about other two sides? Other two sides are divided in the same ratio. ಪ್ರತಿ ಕ್ವಶನ್ ದಾಗ ಅದನ್ನ ಹೇಳತ್ತೇವೆ ನಾವು. ಸೊ ಅಂದ್ರೆ ಏನ್ ಬರೀ ನಂಗರ ಈಗ PF by FR, PF by FR ಆ ಕಡೆ ಬರ್ತೀನಿ ಫಸ್ಟ್. PF by FR is equal to PD by DO. ಬರ್ದೀವಿ ಸರ್. ಇಲ್ಲಿ ಒಂದು ಅಬ್ಸರ್ವೇಷನ್ ಮಾಡ್ಬೋದಲ್ಲ, ಈ ಕಡೆ ಹೆಂಗ್ LHS ಈಕ್ವಲ್ ಬಂದೈತಿ, ಇಲ್ಲಿ RHS ಈಕ್ವಲ್ ಬಂದೈತಿ. ಇಲ್ಲಿ RHS ಈಕ್ವಲ್ ಬಂದೈತಿ ನೋಡಿ. PD by DO and if RHS equal, then LHS must and should be equal ಬರಲೇಬೇಕು. ಸೊ ಹಾಗಿದ್ರೆ ಇದಕ್ಕ ಬೇಕಂದ್ರೆ 1 2 ಅಂತ ನೇಮ್ ಕೊಡ್ಬೇಕಂದ್ರೆ ಇದಕ್ಕೆ 1 ಅಂತ ನೇಮ್ ಕೊಡು, ಇದಕ್ಕೆ 1 ಅಂತ ನೇಮ್ ಕೊಡು, ಇದಕ್ಕ 2 ಅಂತ ನೇಮ್ ಕೊಡು. ಫ್ರಮ್ 1 and 2 ಏನ್ ಬರೀತಿ? PD divided by DO. RHS ಈಕ್ವಲ್ ಐತಿ, ಮತ್ತೆ ಅದನ್ನ ಬರೀದು RHS ಈಕ್ವಲ್ ಅದಾವ. ಸೊ LHS ಈಕ್ವಲ್ ಬರ್ಕೊಳ್ಳಿ ಈ ಸಲ. ಇವೆರಡು ಈಕ್ವಲ್ ಅದಾವುದಿಲ್ಲ, ಹಂಗ ಇವೆರಡು ಈಕ್ವಲ್ ಇರ್ತಾವ. ಯಾವ? PE divided by EQ is equal to PF divided by FR ಈಕ್ವಲ್ ಬಂತು. ಸರ್ ನಮಗ್ ಏನ್ ಬೇಕಾಗಿತ್ತು? EF ಪ್ಯಾರಲಲ್ ಟು QR ಬೇಕಾಗಿತ್ತು. ನಿನಗ್ ಸಿಕ್ಕಿದ್ದೇನು? PE by EQ, PF by FR. ಏನಾರ ಸಮಥಿಂಗ್ ಅನ್ಸಾತೈತನ?
ಇದು ದೊಡ್ಡ ಟ್ರಯಾಂಗಲ್ ಈ ಪೂರ್ತಿ ಬ್ಲೂ ರೆಡ್ ಖಾಲಿ ಎಲ್ಲ ಕನ್ಸಿಡರ್ ಮಾಡ್ಕೊರಿ. ಎಲ್ಲ ಕನ್ಸಿಡರ್ ಮಾಡ್ಕೊಂಡು ದಿಸ್ ಸೈಡ್ ಡಿವೈಡ್ ಬೈ ದಿಸ್ ಸೈಡ್ ಐತಿ, ದಿಸ್ ಕ್ವಾಂಟಿಟಿ ಡಿವೈಡ್ ಬೈ ದಿಸ್ ಕ್ವಾಂಟಿಟಿ ಐತಿ. ಹಂಗಾರ ಇದು ಅಗೇನ್ ಬೈ ಬಿಪಿಟಿ ನ ಉಲ್ಟಾ ಥಿಯರಂ. ಬಿಪಿಟಿ ಉಲ್ಟಾ ಥಿಯರಂ ಯಾವುದು? ಕನ್ವರ್ಸ್ ಆಫ್ ಬಿಪಿಟಿ. ಕನ್ವರ್ಸ್ ಆಫ್ ಬಿಪಿಟಿ ಏನೈತಿ? ವಿ ನೌ ದ್ಯಾಟ್ ಬರೀರಿ. ಏನ್ ಬರ್ಕೋತೀರಿ ಇಲ್ಲಿ? ಅದರ್ ಟೂ ಸೈಡ್ಸ್ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಗತ್ತಿದ್ದು ಅಂತಂದ್ರ ಈ ಲೈನ್ ಥರ್ಡ್ ಸೈಡ್ ಏನಿರ್ತೈತಲ್ಲ, ಥರ್ಡ್ ಸೈಡ್ ಆಟೋಮೆಟಿಕ್ ಪ್ಯಾರಲಲ್ ಇರ್ತೈತಿ. ಬಿಪಿಟಿ ಥಿಯರಂ ಏನಿತ್ತು? ಒನ್ ಲೈನಿಗೆ ಪ್ಯಾರಲಲ್ ಇತ್ತು ಅಂತಂದ್ರ ಅದರ್ ಟೂ ಸೈಡ್ಸ್ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಕ್ಕವು. ಅದ ಉಲ್ಟಾ ಹೇಳು, ಅದರ್ ಟೂ ಸೈಡ್ಸ್ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆದ್ರ ಈ ಥರ್ಡ್ ಸೈಡ್ ಈ ಇನ್ನೊಂದ್ ಸೈಡಿಗೆ ಏನಿರ್ತೈತಿ? ಪ್ಯಾರಲಲ್ ಇರ್ತೈತಿ. ಸೊ ಅದನ್ನ ಇಲ್ಲಿ ಬರ್ಕೊಂಡ್ಬಿಡೋಣ. ಬರೀ if line divides any two sides ಯಾವ ಸೈಡ್? ಇದು ಇದರ ಆಗಿರಬಹುದು, ಇದು ಇದರ ಆಗಿರಬಹುದು. ಎನಿ ಟೂ ಸೈಡ್ಸ್ ಆಫ್ a triangle in the same ratio then the third line ಯಾವ? then third line is automatically parallel to this line. ಇದು ಕನ್ವರ್ಸ್, ಈ ಬಿಪಿಟಿ ದ ಕನ್ವರ್ಸ್ ಥಿಯರಂ. if line divides any two sides, ಈ ಒಂದು ಯಾವುದೋ ಒಂದು ಲೈನ್ ಈ ಎರಡು ಲೈನ್ ಅನ್ನ ಡಿವೈಡ್ ಮಾಡೈತಿ, ಎನಿ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಇನ್ ದ ಸೇಮ್ ರೇಷಿಯೋ. ಅದು ಹೆಂಗ್ ಡಿವೈಡ್ ಮಾಡೈತಿ? ಸೇಮ್ ರೇಷಿಯೋ ಒಳಗೆ ಡಿವೈಡ್ ಮಾಡೈತಿ. ನೋಡಿಲಿ, ಈ ಕಡೆ ರೇಷಿಯೋ ಸೇಮ್ ಐತಿ. ಸೇಮ್ ರೇಷಿಯೋ ಒಳಗೆ ಡಿವೈಡ್ ಮಾಡಿತ್ತು ಅಂತಂದ್ರ ಏನ್ ಬರೀತೀವ? ದೆನ್ ದ ಲೈನ್ ಈಸ್ ಯಾವ ಲೈನು? ಥರ್ಡ್ ಲೈನ್ ಬರ್ದ್ ಬಿಡೋಣ. ದೆನ್ ದ ಅದರ್ ಲೈನ್, ಥರ್ಡ್ ಲೈನ್ ಬರ್ದ್ ಬಿಡುತ್ತೆ. ದೆನ್ ದ ಥರ್ಡ್ ಲೈನ್ ಬೇಡ, ಅದ ಲೈನ್ ಅದ ಥರ್ಡ್. ನೆಕ್ಸ್ಟ್ ಬರೀ ಥರ್ಡ್. ದೆನ್ ದ ಲೈನ್ ಈಸ್ ಪ್ಯಾರಲಲ್ ಟು ಥರ್ಡ್ ಲೈನ್. ಥರ್ಡ್ ಲೈನ್ ಅರ ಬರ್ಕೋ, ಸೈಡ್ ಅರ ಬರ್ಕೋ, ಥರ್ಡ್ ಸೈಡ್. ಓಕೆ. ಸೊ ಇಲ್ಲಿ ನೋಡ್ರಿ ಏನ್ ಮಾಡಿವಿ ಅಂತಂದ್ರ ಇದು ಕನ್ವರ್ಸ್ ಆಫ್ ಬಿಪಿಟಿ ಥಿಯರಂ. ಆಲ್ರೆಡಿ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಐತಿ, ಇದೇನು ಹೊಸದಲ್ಲ. ಕನ್ವರ್ಸ್ ಆಫ್ ಬಿಪಿಟಿ ಥಿಯರಂ. ಇಫ್ ಅ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್, ಇದೊಂದು ಲೈನ್ ಐತಲ್ಲ, ಎನಿ ಟೂ ಸೈಡ್ಸ್ ಅನ್ನ ಏನ್ ಮಾಡೈತಿ? ಎನಿ ಟೂ ಸೈಡ್ಸ್ ಆಫ್ ಟ್ರಯಾಂಗಲ್ ಇಂದ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಮಾಡೈತಿ. ಈ ತರ ಡಿವೈಡ್ ಮಾಡೈತಿ. ದೆನ್ ದ ಲೈನ್, ಈ ಲೈನ್ ಏನ್ ಮಾಡತೈತಿ ಹಂಗಾರ? ದೆನ್ ದ ಲೈನ್ ಈಸ್ ಪ್ಯಾರಲಲ್ ಟು ಥರ್ಡ್ ಸೈಡ್. ಯಾವ್ದಿದೆ? ಥರ್ಡ್ ಸೈಡ್. ಅಂದ್ರೆ ಏನ್ ಬರೀತೀವಿ ಹಂಗಾರ? therefore ಅವ ಏನ್ ಕೇಳಿದ್ದ? EF ಪ್ಯಾರಲಲ್ ಟು QR. therefore EF ಪ್ಯಾರಲಲ್ ಟು QR. ಇದು ಬ್ರಾಕೆಟ್ ಒಳಗರ ಬರೀರಿ, ಇಲ್ಲಾಂದ್ರೆ ಇದು ಕೆಳಗರ ಬರ್ಕೊಂಡ್ಬಿಡ್ರಿಲ್ಲ. therefore EF ಪ್ಯಾರಲಲ್ ಟು QR ಅಲ್ಲಿ ಬರೀ ಬದಲಿ ಇಲ್ಲಿ ಬರ್ಕೋರಿ, ಸ್ಟೇಟ್ಮೆಂಟ್ ಬರುತ್ತೆ. ಕನ್ವರ್ಸ್ ಆಫ್ ಬಿಪಿಟಿ ಆ ಥಿಯರಂ ಉಲ್ಟಾ ನಿಮ್ಗೆ ಓನ್ ಸೆಂಟೆನ್ಸ್ ಒಳಗೆ ಬರೀರಿ. ಹಿಂಗೆ ಬರ್ಬೇಕಂತೇನಿಲ್ಲ, ನಿಮ್ದು ಓನ್ ಸೆಂಟೆನ್ಸ್ ಒಳಗೆ ಬರ್ಕೊಂಡ್ಬಿಡ್ರಿ. ನೀವೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತೀರಿ, ನಿಮ್ದು ಓನ್ ಸೆಂಟೆನ್ಸ್ ಒಳಗೆ ನಿಮ್ಗೆ ಹೆಂಗ್ ಬೇಕಂಗೆ ಬರ್ಕೋರಿ. ಹೆಂಗ್ ಬೇಕಂದ್ರೆ ಈ ಎರಡು ಸೈಡ್ ಅನ್ನ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆದ್ರ ಈ ಲೈನಿಗೆ ಪ್ಯಾರಲಲ್ ಇರ್ತೈತೆ ಅಂತ ಅಷ್ಟು ನಿಮ್ಮ ಓನ್ ಭಾಷೆ ಒಳಗೆ ಬರ್ಕೊಂಡ್ಬಿಡ್ರಿ. ರೈಟ್. ಆಯ್ತು, ಇಲ್ಲಿಗಿದು ಮುಗೀತು. ಕ್ವಶನ್ ನಂಬರ್ 5 ಮುಗೀತು. ಸೊ ಕ್ವಶನ್ ನಂಬರ್ 4 ಮತ್ತು ಕ್ವಶನ್ ನಂಬರ್ 5 ಒಳಗ ನಾವ್ ಏನು ಜಾಸ್ತಿ ತಲೆ ಕೆಡಿಸ್ಕೊಲಿಲ್ಲ. ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರ ಈ ಕಂಡೀಷನ್, ಎರಡು ಕಂಡೀಷನ್ ವಾಪಸ್ ಇಲ್ಲಿ ಬರ್ಕೊಂಡು ಆ ಕಂಡೀಷನ್ ಪ್ರಕಾರ ಬಿಪಿಟಿ ಥಿಯರಂ ಅಪ್ಲೈ ಮಾಡಿದ್ವಿ. ಆಟೋಮೆಟಿಕಲಿ ಆನ್ಸರ್ ಬಂತು. ಇನ್ನು ಈ ಕಡೆ ಏನ್ ಮಾಡಿದ್ವಿ? ಮತ್ ಇವ್ ಎರಡು ಗಿವನ್ ಕಂಡೀಷನ್ ಅನ್ನ ಆ ಕಡೆ ಈ ಕಡೆ ಯೂಸ್ ಮಾಡ್ಕೊಂಡು ಬತ್ ಬಿಪಿಟಿ ಥಿಯರಂ ಬರೆದು RHS ಈಕ್ವಲ್ ಅಂತ ಬರ್ಕೊಂಡು ಡೈರೆಕ್ಟ್ ಆಗಿ ಒಂದು ನೋಟ್ ಬರೆದು RH ಥಿಯರಂ ಪ್ರೂವ್ ಮಾಡಿ ಮುಗಿಸ್ಬಿಟ್ಟಿವಿ. ಓಕೆ. ಬಟ್ ಇದು ಬಿಪಿಟಿ ದ ಕನ್ವರ್ಸ್ ಥಿಯರಂ ಉಲ್ಟಾ. ಓಕೆ ರೈಟ್. ಸೊ ಹಂಗಾರೆ ಇವಾಗ ಇದು ಕ್ವಶನ್ ನಂಬರ್ 4 5 ಆತ. ಈಗ ನೆಕ್ಸ್ಟ್ ಏನ್ ಮಾಡೋಣ? ಕ್ವಶನ್ ನಂಬರ್ 6 7 ಸಾಲ್ವ್ ಮಾಡೋಣ. ಓಕೆ, ಇದನ್ನ ಬರ್ಕೊಳ್ರಿ. Okay dear students, you have a next question. In a figure A, B, C are points on OP, OQ and OR respectively, such that AB parallel to PQ, AC parallel to PR, show that BC parallel to QR. So ಈ questions ನಾವು simplification
ಮಾಡಬೇಕು. ಸೊ ಈ ಕ್ವಶನ್ ಅನ್ನು ಸಿಂಪ್ಲಿಫಿಕೇಶನ್ ಮಾಡೋಣ. ರೈಟ್. ಸೊ ಇವಾಗ ಡೈಗ್ರಾಮ್ ಇಲ್ಲಿ ಇದರಿಂದ ಟೆಕ್ಸ್ಟ್ ಬುಕ್ ಒಳಗಿರೋ ಡೈಗ್ರಾಮ್ ನಾನು ಇದು ಸ್ವಲ್ಪ ಕಲರ್ ಮಾಡ್ಕೊಂಡೇನಿ. ಸೊ ಅದ ಡೈಗ್ರಾಮ ಮತ್ತೆ ಕಾಪಿ ಮಾಡ್ಕೊಂಡೇನಿ, ಆಮೇಲೆ ಸೊಲ್ಯೂಷನ್ ಈಗ ಬೇಕಂತಂದ. ರೈಟ್, ಓಕೆ. ಇಲ್ಲಿ ಎ ಬಿ ಸಿ ಆರ್ ಪಾಯಿಂಟ್ಸ್ ಆನ್ ಒ ಪಿ. ಒ ಪಿ ಅಂದ್ರೆ ಒ ಪಿ ಮೇಲೆ ಎ, ನೆಕ್ಸ್ಟ್ ಬಿ ಯಲ್ಲಿ ಸೆಕೆಂಡ್ ಒ ಕ್ಯೂ ಮೇಲೆ, ಬಿ ಒ ಕ್ಯೂ ಮೇಲೆ, ಸಿ ಯಲ್ಲಿ ಥರ್ಡ್ ಒನ್ ಒ ಕ್ಯೂ, ಸಿ ಒ ಕ್ಯೂ ಮೇಲೆ ರೆಸ್ಪೆಕ್ಟಿವ್ಲಿ ಅಂತ ಐತಿ. ಸರಿ, ಓವರ್ ಮೇಲೆ ರೆಸ್ಪೆಕ್ಟಿವ್ಲಿ ಅಂತ ಐತಿ. ಸಚ್ ದ್ಯಾಟ್ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ. ಒಂದು ಏನು ಗಿವನ್ ಕಂಡೀಷನ್ ಕೊಟ್ಟಾನವ, ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಕೊಟ್ಟಾನ. ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ. ಇದು ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಯಾವ ಟ್ರಯಾಂಗಲ್ ಒಳಗೈತಿ ನಿಮ್ಗೆ ಈಸಿ ಆಗಲಿ ಅಂತಂದ ನಾನು ಏನು ಮಾಡೀನಿ ಅಂತಂದ್ರೆ ಟ್ರಯಾಂಗಲ್ಗೆ ಶೇಡ್ ಮಾಡೀನಿ. ಇಲ್ಲೊಂದು ಬ್ಲೂ ಕಲರ್ ಟ್ರಯಾಂಗಲ್ ಐತಿ, ಇಲ್ಲೊಂದು ರೆಡ್ ಕಲರ್ ಟ್ರಯಾಂಗಲ್ ಐತಿ. ಬ್ಲೂ ಕಲರ್ ಟೋಟಲ್ ಟ್ರಯಾಂಗಲ್ ಹೇಳ್ರಿ. ಇದು ಬ್ಲೂ ಕಲರ್ಲಿ ಲೈನ್ ಹೊಡೆದಿದ್ದಲ್ಲ, ಇದು ಶೇಡಿಂಗ್ ಮಾಡಿದ್ದ. ಇದು ಬ್ಲೂ ಕಲರ್ಲಿ ಶೇಡಿಂಗ್ ಮಾಡಿದ್ದ. ಸೊ ಈ ಬ್ಲೂ ಕಲರ್ ಟ್ರಯಾಂಗಲ್ ನೇಮ್ ಹೇಳ್ರಿ, ಯಾವುದು? ಪಿ ಒ ಕ್ಯೂ, ಹೌದಲ್ಲ? ಸೊ ಹಂಗಾರ ಪಿ ಒ ಕ್ಯೂ. ಇನ್ನ ಟ್ರಯಾಂಗಲ್ ಪಿ ಒ ಕ್ಯೂ, ಪಿ ಒ ಕ್ಯೂ ಈ ಬ್ಲೂ ಕಲರ್ ಟ್ರಯಾಂಗಲ್ ಒಳಗ ಏನೈತಿ ನಮ್ದು? ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಐತಿ. ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಐತಿ. ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಕೊಟ್ಟಾನ. ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಕೊಟ್ಟಾನ. ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ. ಇದ ಬ್ಲೂ ಕಲರ್ ಟ್ರಯಾಂಗಲ್ ಅನ್ನ ನೀವು ಈ ಕಡೆ ಸೈಡ್ ನಿಂತು ನೋಡ್ರಿ, ಈ ಕಡೆ ಸೈಡ್ ನಿಂತು ನೋಡ್ರಿ. ಇಲ್ಲಿ ನಿಂತು ನೋಡಿದಾಗ ಈ ಟ್ರಯಾಂಗಲ್ ನಮ್ಗೆ ಹೆಂಗ್ ಕಾಣ್ತೈತಿ ಅಂತಂದ್ರ ಇಲ್ಲಿ ಸ್ಟೇಟ್ ಕಾಣುತ್ತ, ಹೌದಾ? ಸೊ ಹಂಗಲ್ಲಿ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಐತಂದ್ರ ವಾಟ್ ಅಬೌಟ್ ದೀಸ್ ಅದರ್ ಟೂ ಸೈಡ್ಸ್? ಇದು ಒಂದು ಟ್ರಯಾಂಗಲ್ ಒಳಗೆ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಐತಿ. ಒಂದು ಟ್ರಯಾಂಗಲ್ ಒಳಗೆ ಏನೈತಿ? ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಐತಿ. ಈ ಎ ಬಿ ಪಿ ಕ್ಯೂಗೆ ಪ್ಯಾರಲಲ್ ಇತ್ತು ಅಂತಂದ್ರ ಇನ್ನು ಇದೊಂದು ಸೈಡ್ ಇದೊಂದು ಸೈಡ್ ಇನ್ನು ಉಳ್ಕಿದ್ದು ಎರಡು ಸೈಡ್ ಏನಾಕ್ಕವ? ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಕ್ಕವ. ಏನಾಗ್ತಾವ? ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಕ್ಕವ. ಪ್ರತಿ ಸಲ ನಾವು ಪ್ರತಿ ಕ್ವಶನ್ಗೆ ಅದನ್ನೇ ಮಾಡ್ಕೋತಾ ಬಂದೇವಿ. ಸೊ ಹಾಗಾದ್ರೆ ಬರೀರಿ, ಏನ್ ಬರಿತೀನಿ? ಒ ಎ ಡಿವೈಡೆಡ್ ಬೈ ಎ ಪಿ, ಒ ಎ ಡಿವೈಡೆಡ್ ಬೈ ಎ ಪಿ ಇಸ್ ಈಕ್ವಲ್ ಟು ಈ ಕಡೆ ಸೈಡ್ ಒ ಬಿ ಡಿವೈಡೆಡ್ ಬೈ ಬಿ ಕ್ಯೂ, ಒ ಬಿ ಡಿವೈಡೆಡ್ ಬೈ ಬಿ ಕ್ಯೂ. ಕರೆಕ್ಟಾ? ನೋಡ್ಕೊರಿ. ರೈಟ್. ಸೊ ಹಾಗಿದ್ರೆ ಇದು ಯಾರಿಗೆ ಅರ್ಥ ಆಗಿಲ್ಲ ಇನ್ನೊಂದು ಕಡೆ ನೋಡ್ರಿ, ಈಚ್ ಕಡೆ ಸೇರಿ ರೆಡ್ ಕಲರ್ ಟ್ರಯಾಂಗಲ್ ಮತ್ತೆ ಹೇಳ್ತೀನಿ. ಈ ರೆಡ್ ಕಲರ್ ಟ್ರಯಾಂಗಲ್ ನೇಮ್ ಹೇಳ್ರಿ, ಪಿ ಒ ಆರ್ ಅಲ್ಲ, ಇಲ್ಲ ಅಂದ್ರೆ ಒ ಪಿ ಆರ್, ಯಾವ್ದಾರ ಒಂದ್ ಹೇಳ್ರಿ. ಇನ್ನ ಟ್ರಯಾಂಗಲ್ ಪಿ ಒ ಆರ್, ಇನ್ನ ಟ್ರಯಾಂಗಲ್ ಪಿ ಒ ಆರ್. ಈ ಪಿ ಒ ಆರ್ ಟ್ರಯಾಂಗಲ್ ಒಳಗ ಏನ್ ಕೊಟ್ಟಾನ ನಮ್ಗ? ಎ ಸಿ ಪ್ಯಾರಲಲ್ ಟು ಪಿ ಆರ್ ಕೊಟ್ಟಾನ. ಏನ್ ಕೊಟ್ಟಾನ? ಎ ಸಿ ಪ್ಯಾರಲಲ್ ಟು ಪಿ ಆರ್ ಕೊಟ್ಟಾನ. ಸೊ ಇದನ್ನ ಈ ಕಡೆ ನಿಂತು ನೋಡ್ರಿ, ಒಂದ್ ಸ್ವಲ್ಪ ನಿಮ್ ಕಣ್ ಈ ಕಡೆ ನಿಂತು ನೋಡ್ರಿ, ಈ ಕಡೆ ಇಲ್ಲಿ ನೋಡ್ರಿ, ಈ ಕಡೆ ನಿಂತು ನೋಡಿದ್ರ ನಿಮ್ಗೆ ಈ ಸೈಡ್ ನಿಂತು ನೋಡಿದ್ರ ಇಲ್ಲಿ ಎ ಸಿ ಪ್ಯಾರಲಲ್ ಟು ಪಿ ಆರ್ ಐತಿ. ಎ ಸಿ ಪ್ಯಾರಲಲ್ ಟು ಪಿ ಆರ್ ಇದು ರೆಡ್ ಕಲರ್ ಟ್ರಯಾಂಗಲ್ ಒಳಗ ಎ ಸಿ ಪ್ಯಾರಲಲ್ ಟು ಪಿ ಆರ್ ಆತ. ಸೊ ಹಂಗಾರ ಈ ಎರಡು ಸೈಡ್ ಕತಿ ಏನಂಗಾರ, ಈ ಎರಡು ಸೈಡ್ ಏನ್ ಮಾಡ್ತಾವ? ಸೇಮ್ ರೇಷಿಯೋ ಒಳಗ ಡಿವೈಡ್ ಆಗ್ತಾವ. ಸೊ ಯಾವ ಪಾಯಿಂಟ್ ಒಳಗೆ? ಇಲ್ಲಿ ಪಾಯಿಂಟ್ ಐತಲ್ಲ ಸಿ, ಇಲ್ಲಿ ಪಾಯಿಂಟ್ ಐತಲ್ಲ ಎ. ಸೊ ಅದನ್ನ ಬರೀ ಹಂಗಾರ ಒ ಎ ಡಿವೈಡೆಡ್ ಬೈ ಎ ಪಿ, ಒ ಎ ಡಿವೈಡೆಡ್ ಬೈ ಎ ಪಿ, ಒ ಎ ಡಿವೈಡೆಡ್ ಬೈ ಎ ಪಿ ಇಸ್ ಈಕ್ವಲ್ ಟು ಒ ಸಿ ಡಿವೈಡೆಡ್ ಬೈ ಸಿ ಆರ್, ಒ ಸಿ ಡಿವೈಡೆಡ್ ಬೈ ಸಿ ಆರ್. ಸೊ ದಿಸ್ ಈಸ್ 1 and this is 2. ಸೊ ಹಂಗಾರ ಫ್ರಮ್ ಇಕ್ವೇಶನ್ 1 and 2 ಏನಕ್ಕೈತಿ ಹೇಳು? ಇಕ್ವೇಶನ್ 1 and 2 ಎಲ್ ಎಚ್ ಎಸ್ ಇಕ್ವಲ್ ಅದಾವೆ. ಇಲ್ಲಿ ಒ ಎ ಬೈ ಎ ಪಿ ಐತಿ, ಇಲ್ಲಿ ಒ ಎ ಬೈ ಎ ಪಿ ಐತಿ. ಸೊ ಹಂಗಾರ ಆರ್ ಎಚ್ ಎಸ್ ಏನಾಗ್ಬೇಕ? ಈಕ್ವಲ್ ಆಗ್ಬೇಕು ಹಂಗಾರ. ಸೊ ಬರೀ ಹಂಗಾರ ಇಲ್ಲಿ ಫ್ರಮ್ 1 and 2, ಫ್ರಮ್ 1 and 2 ಏನಾಯ್ತು? ಇಫ್ ಎಲ್ ಎಚ್ ಎಸ್ ಈಕ್ವಲ್ then ಆರ್ ಎಚ್ ಎಸ್ ಈಕ್ವಲ್. ಆರ್ ಎಚ್ ಎಸ್ ಏನೈತಿ? ಒ ಬಿ ಬೈ ಬಿ ಕ್ಯೂ, ಒ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಒ ಸಿ ಬೈ ಸಿ ಆರ್, ಒ ಸಿ ಬೈ ಸಿ ಆರ್. ಓಕೆ.
ಇದಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದ್ದೈತಿ. ಸೊ ಈಗ ಪ್ರತಿ ಸಲಾನು ಇದ ಟೈಪ್ ಒಂದ ಸ್ಟೇಟ್ಮೆಂಟ್ ಬಿ ಪಿ ಟಿ ಥಿಯರಮ್ ಸ್ಟೇಟ್ಮೆಂಟ್ ನ ಅಪ್ಲೈ ಮಾಡ್ಕೊತ ಬಂದೇವಿ. ಸೊ ಇದನ್ನ ಹೆಂಗ್ ಬರಿತೀವಿ ನಾವು? ಬೈ ಬಿ ಪಿ ಟಿ ಬರಿತೇವೆ. ಇದನ್ನ ಹೆಂಗ್ ಬರ್ದೀವಿ ನಾವು? ಬೈ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಇಲ್ಲಿ ಏನ್ ಬರ್ದೀವಿ ಹಂಗ ನಾವು? ಬೈ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಈ ಥಿಯರಮ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ನಾವು ಬರ್ದೀವಿ ಇಲ್ಲಿ. ಸೊ ಹಂಗಾರ ಇದನ್ನ ಚೆಕ್ ಮಾಡ್ರಿ. ಈ ಟ್ರಯಾಂಗಲ್ ಒಳಗ ಒ ಬಿ ಬೈ ಬಿ ಕ್ಯೂ ಎಲ್ಲೈತಿ? ಒ ಬಿ ಬೈ ಬಿ ಕ್ಯೂ ಇಲ್ಲೈತಿ. ಒ ಸಿ ಬೈ ಸಿ ಆರ್, ಒ ಸಿ ಬೈ ಸಿ ಆರ್ ಇಲ್ಲೈತಿ. ನಿಮ್ಗೆ ಅನುಕೂಲ ಆಗ್ಲಿ, ನಿಮ್ಗೆ ಜಲ್ದಿ ಜಜ್ಮೆಂಟ್ ಸಿಗ್ಲಿ ಅನ್ನೋ ಕಾರಣಕ್ಕ ಇದ ಡಯಾಗ್ರಾಮ್ ಅನ್ನ ನಾ ಈ ಕಡೆ ಡ್ರಾ ಮಾಡೀನಿ. ಬಟ್ ಏನ್ ಮಾಡೀನಿ ಅಂದ್ರ ಇಲ್ಲಿ ನಾ ಏನ್ ಸಾಲ್ವ್ ಮಾಡ್ಬೇಕಾಗಿತ್ತು? ಪಿ ಒ ಕ್ಯೂ ಬ್ಲೂ ಕಲರ್ ರೆಡ್ ಕಲರ್ ಇತ್ತಲ್ಲ, ಸೊ ಅದ್ರ ಸಂಬಂಧ ಈ ಕಡೆ ನಾ ಶೇರ್ ಮಾಡಿದ್ದೆ. ಈಗ ಇದ್ರ ಬಗ್ಗೆ ಮ್ಯಾಟ್ರ್ ಐತಿ. ಇವಾಗ ಈಗ ಮ್ಯಾಟ್ರ್ ಎದ್ರ ಬಗ್ಗೆ ಐತಿ? ಇದ್ರ ಬಗ್ಗೆ ಐತಿ. ನಾನು ಪ್ರೂವ್ ಏನ್ ಮಾಡ್ಬೇಕಾಗೈತಿ? ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಪ್ರೂವ್ ಮಾಡ್ಬೇಕಾಗೈತಿ. ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಮಾಡ್ಬೇಕಾಗೈತಿ. ಇದಕ್ಕೆ ಶೇಡ್ ಮಾಡ್ಲಿದ್ದು. ಸೊ ಅದನ್ನ ನಾ ಈ ಕಡೆ ಸೈಡ್ ತಗೊಂಡು ಇದನ್ನ ಶೇಡ್ ಮಾಡ್ಕೊಂಡೇನಿ ರೆಡ್ ಕಲರ್. ಈ ಮ್ಯಾಲಿಂದ ಬಿಟ್ಬಿಟ್ರೆ ಇದು ಇದ್ರ ವರ್ಕ್ ಮುಗಿತಿ. ಬ್ಲೂ ಕಲರ್ ರೆಡ್ ಕಲರ್ ವರ್ಕ್ ಮುಗ್ದೈತಲ್ಲ, ಸೊ ಮ್ಯಾಲಿಂದ ವರ್ಕ್ ಮುಗ್ದವ ಎರಡು ಟ್ರಯಾಂಗಲ್ ಇದ್ದ. ಸೊ ಅದಕ್ಕೆ ಇದನ್ನ ನಿಮಗೆ ಕ್ಲಿಯರ್ ಆಗಿ ಇಂಡಿಕೇಶನ್ ಆಗ್ಲಿ ಅಂತ ಇಲ್ಲಿ ಶೇಡ್ ಮಾಡಿ ನೋಡ್ರಿ. ಇಲ್ಲಿ ಏನ್ ಬಂದೈತಪ್ಪ? ಅದ ಡಯಾಗ್ರಾಮ್ ಮತ್ತಿದ ವಾಪಸ್ ಒ ಬಿ ಡಿವೈಡ್ ಬೈ ಬಿ ಕ್ಯೂ, ಒ ಬಿ ಡಿವೈಡ್ ಬೈ ಬಿ ಕ್ಯೂ, ಒ ಸಿ ಡಿವೈಡ್ ಬೈ ಸಿ ಆರ್, ಒ ಸಿ ಡಿವೈಡ್ ಬೈ ಸಿ ಆರ್. ಹಂಗ ಯಾವುದೋ ಒಂದು ಟ್ರಯಾಂಗಲ್ ಒಳಗ ಯಾವ ಟೂ ಸೈಡ್ಸ್, ಎನಿ ಟೂ ಸೈಡ್ಸ್, ಈ ಸೈಡ್ ಆ ಸೈಡ್ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಗಿದ್ದು ಅಂದ್ರೆ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಗಿದ್ದು ಅಂತ ಇಲ್ಲಿ ಆಗೈತಲ್ಲ. ಇದು ನೋಡಿ ಕಂಡೀಷನ್ ಬಂದೈತಲ್ಲ, ಒ ಬಿ ಬೈ ಬಿ ಕ್ಯೂ, ಒ ಬಿ ಬೈ ಬಿ ಕ್ಯೂ, ಒ ಸಿ ಬೈ ಸಿ ಆರ್, ಒ ಸಿ ಬೈ ಸಿ ಆರ್. ಈ ರೀತಿ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಗಿದ್ದು ಅಂತಂದ್ರೆ ಅದರ್ ಥರ್ಡ್ ಸೈಡ್ ಏನೈತಲ್ಲ, ಈ ಥರ್ಡ್ ಸೈಡ್ ಏನಿರ್ತೈತಲ್ಲ ಈ ಲೈನಿಗೆ ಪ್ಯಾರಲಲ್ ಇರ್ತೈತಿ. ಸೊ ಈ ಥಿಯರಮ್ ಸ್ಟೇಟ್ಮೆಂಟ್ ನೀವು ಆಗಲಿ ಬರ್ದಿದ್ವಲ್ಲ, ಬರೀರಿ ಇನ್ನೊಂದ್ಸಲ ಥಿಯರಮ್ ಸ್ಟೇಟ್ಮೆಂಟ್ ಅದನ್ನ ಬರೀ. ವಿ ನೋ that if a line divides any two sides of triangle, ಈ triangle any two sides, ಇದನ್ನ ತಗೊಂಡೆ. If a line divides any two sides of triangle in the same ratio, then the line is parallel to, ಇದು parallel symbol ಇದೆ, parallel to third side. ಸೊ ನೋಡ್ರಿ ಸ್ಟೇಟ್ಮೆಂಟ್ ಏನೈತಪ್ಪ ಅಂತಂದ್ರೆ ಇದು ಕನ್ವರ್ಸ್ ಆಫ್ ಬಿ ಪಿ ಟಿ ಐತಿ. ಇಫ್ ಅ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್ ಆಫ್ ಟ್ರಯಾಂಗಲ್ ಇನ್ ದ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಗತ್ತಿತ್ತು ಅಂತಂದ್ರೆ ದೆನ್ ದ ಲೈನ್ ಈಸ್ ಪ್ಯಾರಲಲ್ ಟು ಥರ್ಡ್ ಸೈಡ್. ಸೊ ಹಂಗಾರ ಬೈ ಕನ್ವರ್ಸ್ ಆಫ್ ಬಿ ಪಿ ಟಿ ಏನಾತಂಗಾರ ಇಲ್ಲಿ ಇನ್ ಅ ಟ್ರಯಾಂಗಲ್ ಎ ಬಿ ಸಿ ಬೇಡ್ತಾರೆ. ಇದನ್ನ ಹಿಂಗೆ ಬರೀದ್ ಬೇಡ, ಸ್ವಲ್ಪ ನೀಟಾಗಿ ಬರೀ. ನಂಬರ್ ಹಿಯರ್ ಇನ್ ಅ ಟ್ರಯಾಂಗಲ್, ಯಾವ ಟ್ರಯಾಂಗಲ್ ಇದು? ರೆಡ್ ಕಲರ್ ಟ್ರಯಾಂಗಲ್ ಹೇಳ್ರಿ, ಓ ಕ್ಯೂ ಆರ್. ರೆಡ್ ಕಲರ್ ಟ್ರಯಾಂಗಲ್ ಓ ಕ್ಯೂ ಆರ್. ಇನ್ ಅ ಟ್ರಯಾಂಗಲ್ ಓ ಕ್ಯೂ ಆರ್ ಏನ್ ಸಿಕ್ಕೈತಿ ನಿನಗೆ? ಇದು ಸಿಕ್ಕೈತಲ್ಲ, ಇದನ್ನ ಬರೀ. ಒ ಬಿ ಡಿವೈಡ್ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಒ ಸಿ ಡಿವೈಡ್ ಬೈ ಸಿ ಆರ್. ಅದನ್ನ ವಾಪಸ್ ಮೆನ್ಷನ್ ಮಾಡತ್ತೀವಿ. ಹೆಂಗ್ ಮೆನ್ಷನ್ ಮಾಡತ್ತೀವಿ? ಈ ರೆಡ್ ಕಲರ್ ಟ್ರಯಾಂಗಲ್ ಒಳಗ ಐತಿ, ಈ ಟ್ರಯಾಂಗಲ್ ಒಳಗ ಅಂದ್ರೆ ಟ್ರಯಾಂಗಲ್ ಮೆನ್ಷನ್ ಮಾಡತ್ತೀವಿ. ಇನ್ನ ಟ್ರಯಾಂಗಲ್ ಓ ಕ್ಯೂ ಆರ್ ಇದ್ರಾಗ ಏನಾಗೈತಿ? ಒ ಬಿ ಬೈ ಬಿ ಕ್ಯೂ ಆಗೈತಿ, ಒ ಸಿ ಬೈ ಸಿ ಆರ್ ಆಗೈತಿ. ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಗಿದ್ದಕ್ಕ ನಾವೇನ್ ಬರಿತೀವಿ? therefore BC parallel to QR. ಮುಗಿದೋತು ಇಷ್ಟ. ಇಲ್ಲಿ ಬೇಕಾದ್ರೆ ಸೈಡ್ ರೀಸನ್ ಬರೆದ್ಬಿಡ್ರಿ. ಬಿಕಾಸ್ ಅಂತ ಬರೆದ್ಬಿಡ್ರಿ. ಈ ಸೈಡ್ ಬಿಕಾಸ್ ವಿ ನೋ ದ್ಯಾಟ್ ಅಂತ ಹಾಕಿ ಈ ಕಂಡೀಷನ್ ಬರ್ಕೊಳ್ಬೇಕಂದ್ರೆ. ಓಕೆ ರೈಟ್. ಸೊ ಹಂಗಾರ ಇದು ಕ್ವಶನ್ ನಂಬರ್ 6. ದಿಸ್ ಇಸ್ ಕ್ವಶನ್ ನಂಬರ್ 6. ಸೊ ಐ ಥಿಂಕ್ ನೀವು ಕ್ವಶನ್ ನಂಬರ್ 6 ತನ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ತಾವು ಅಂತ, ಕ್ವಶನ್ ನಂಬರ್ 5 ತನ ಅಂಡರ್ಸ್ಟ್ಯಾಂಡ್ ಆಗಿರ್ತೈತಿ ಅಂತಂದ್ಮೇಲೆ ಕ್ವಶನ್ ನಂಬರ್ 6 ನಿಮ್ಗೆ ಏನು ಡಿಫಿಕಲ್ಟಿ ಅನ್ಸಂಗಿಲ್ಲ. ಯಾಕಂದ್ರೆ ಈ ಡಯಾಗ್ರಾಮ್ ಅಂತ ಈ ಕಡೆ ಒಂದು ರೆಡ್ ಕಲರ್ ಟ್ರಯಾಂಗಲ್ ಹಾಕಿನಿ, ಬ್ಲೂ ಕಲರ್ ಟ್ರಯಾಂಗಲ್ ಹಾಕಿನಿ, ಆಮೇಲೆ ವಾಪಸ್ ಮತ್ತೆ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡೀನಿ. ಹೌದಾ? ಸೊ ಹಂಗಾರ ಅಕಾರ್ಡಿಂಗ್ ಟು ಕಂಡೀಷನ್, ಗಿವನ್ ಕಂಡೀಷನ್ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಕೊಟ್ಟಿದ್ದಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ಮತ್ತೆ ಬಿ ಪಿ ಟಿ ಥಿಯರಮ್ ಅಪ್ಲೈ ಮಾಡೀನಿ. ಇಲ್ಲಿ ಎ ಸಿ ಪ್ಯಾರಲಲ್ ಟು ಕ್ಯೂ ಆರ್, ಇದು ಎ ಸಿ ಪ್ಯಾರಲಲ್ ಟು ಪಿ ಆರ್, ಇದನ್ನ ಅಪ್ಲೈ ಮಾಡ್ಕೊಂಡು ಮತ್ತೆ ರೆಡ್ ಕಲರ್ ಟ್ರಯಾಂಗಲ್ ಬಿ ಪಿ ಟಿ ಥಿಯರಮ್ ಅಪ್ಲೈ ಮಾಡೀನಿ. ಇಲ್ಲಿ
ಬಿ ಪಿ ಟಿ ಥಿಯರಮ್ ಆಲ್ರೆಡಿ ಬಂದ್ಬಿಟ್ಟಿತ್ತು. ಸೊ ಕನ್ವರ್ಸ್ ಆಫ್ ಬಿ ಪಿ ಟಿ ಥಿಯರಮ್ ಇಲ್ಲಿ ಅಪ್ಲೈ ಮಾಡೀವಿ, ಮುಗಿದೋತು ಎಲ್ಲ. ಬಿ ಪಿ ಟಿ ಕನ್ವರ್ಸ್ ಆಫ್ ಬಿ ಪಿ ಟಿ ಎರಡು ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಅದಾವು. ಓಕೆ ರೈಟ್. ಸೊ ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಮಾಡ್ಕೊಳ್ಳೋ ನಂಗರ. Okay dear students, your next question, question number 7, using theorem 6.1, prove that a line draw through the midpoint of one side of triangle. A line draw through the midpoint of one side of triangle parallel to other side bisect the third side ಅಂತ ಐತಿ ಕ್ವಶನ್. ಸೊ ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಕ್ವಶನ್ ಏನಂದ್ರೆ ನಾವೇನೋ ಪ್ರೂವ್ ಮಾಡ್ಬೇಕಂತ. ಏನ್ ಪ್ರೂವ್ ಮಾಡ್ಬೇಕಂತಂದ್ರೆ ಲೈನ್ ಡ್ರಾ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್ ಆಫ್ ಟ್ರಯಾಂಗಲ್. ಲೈನ್ ಡ್ರಾ, ಒಂದ್ ಲೈನ್ ಡ್ರಾ ಮಾಡ್ಬೇಕಂತ. ಎಲ್ಲಿಂದ ಡ್ರಾ ಮಾಡ್ಬೇಕಂತ? ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್ ಆಫ್ ಟ್ರಯಾಂಗಲ್. ಇದೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ, ಅಜಂಪ್ಷನ್ ಮಾಡ್ಕೊಂಡು ಟ್ರಯಾಂಗಲ್ ಅಜಂಪ್ಷನ್ ಮಾಡ್ಕೊಳ್ಳೋಣ. ಯಾವ ಟ್ರಯಾಂಗಲ್ ಅದ? ಟ್ರಯಾಂಗಲ್ ಎ ಬಿ ಸಿ ಅಂತ ಅಜಂಪ್ಷನ್ ಮಾಡ್ಕೊಳ್ಳೋಣ. ಟ್ರಯಾಂಗಲ್ ಎ ಬಿ ಸಿ ಅಂತ ಅಜಂಪ್ಷನ್ ಮಾಡ್ಕೊಳ್ಳೋಣ. ಈ ಎ ಬಿ ಸಿ ಟ್ರಯಾಂಗಲ್ ಅಜಂಪ್ಷನ್ ಮಾಡ್ಕೊಂಡ್ಮೇಲೆ ಲೈನ್ ಡ್ರಾ, ಅವ್ ಹೇಳ್ದಂಗೆ ಲೈನ್ ಡ್ರಾ ಮಾಡೋಣ. ಲೈನ್ ಡ್ರಾ ಥ್ರೂ ದ ಮಿಡ್ ಪಾಯಿಂಟ್. ಲೈನ್ ಡ್ರಾ, ಇಲ್ಲಿ ಮಿಡ್ ಪಾಯಿಂಟ್ ಸೆಲೆಕ್ಟ್ ಮಾಡೋಣ. ಇಲ್ಲಿ ಮಿಡ್ ಪಾಯಿಂಟ್ ಸೆಲೆಕ್ಟ್ ಮಾಡೋಣ. ಒನ್ ಸೈಡ್ ಆಫ್ ಟ್ರಯಾಂಗಲ್ ಅಂತ ನಾವು ಎರಡು ಕಡೆ ಇಲ್ಲ, ಒನ್ ಸೈಡ್ ಆಫ್ ಟ್ರಯಾಂಗಲ್ ಅನ್ನ ಒನ್ ಸೈಡ್ ಇಂದ ಒನ್ ಸೈಡಿಗೆ ಮಿಡ್ ಪಾಯಿಂಟ್ ಚೂಸ್ ಮಾಡ್ಕೊಂಡು ಅಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಆ ಲೈನ್ ನ ಹಿಂಗೂ ಡ್ರಾ ಮಾಡ್ಕೋಬಹುದಿತ್ತು, ಹಿಂಗೂ ಡ್ರಾ ಮಾಡ್ಕೋಬಹುದಿತ್ತು. ಬಟ್ ನಾ ಹಿಂಗೂ ಡ್ರಾ ಮಾಡಿಲ್ಲ, ಹಿಂಗೂ ಡ್ರಾ ಮಾಡಿಲ್ಲ. ಅವ ಹೆಂಗ್ ಹೇಳ್ಯಾನ ಹಂಗ್ ಡ್ರಾ ಮಾಡ್ಯಾನ. ಅವ ಹೆಂಗ್ ಹೇಳ್ಯಾನ? ಲೈನ್ ಡ್ರಾ ಮಾಡಂತ ಹೇಳ್ಯಾನ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್ ಆಫ್ ಟ್ರಯಾಂಗಲ್. ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್ ಆಫ್ ಟ್ರಯಾಂಗಲ್. ಆ ಹೆಂಗಿರ್ಬೇಕಂದ್ರೆ ಪ್ಯಾರಲಲ್ ಟು ಅನದರ್ ಸೈಡ್. ಪ್ಯಾರಲಲ್ ಟು ಅನದರ್ ಸೈಡ್ ಅಂದ್ರೆ ಈ ಲೈನ್ ಪ್ಯಾರಲ್ ಐತಿ ಅಂದ್ರೆ ಇಂಡೈರೆಕ್ಟ್ಲಿ ಅವ ಏನ್ ಹೇಳ್ತಾನ, ಮತ್ತು ಬಿ ಪಿ ಟಿ ಥಿಯರಮ್ಗೆ ಹೊಂಟಾನವ. ಇದು ಪ್ಯಾರಲಲ್ ಟು ಅನದರ್ ಸೈಡ್. ಯಾವ ಸೈಡ್? ಬಿ ಸಿಗೆ ಪ್ಯಾರಲಲ್ ಐತಿ, ಹಂಗ ಡ್ರಾ ಮಾಡ್ಕೊಂಡೇವ್ ನಾವು. ಪ್ಯಾರಲಲ್ ಟು ಅನದರ್ ಸೈಡ್ ಅದ್ ಏನ್ ಮಾಡ್ಬೇಕಂತ? ಬೈಸೆಕ್ಟ್ ದ ಥರ್ಡ್ ಸೈಡ್. ಪ್ಯಾರಲಲ್ ಟು ಅನದರ್ ಸೈಡ್ ಏನ್ ಡ್ರಾ ಮಾಡ್ತೇವಲ್ಲ ಅದು ಬೈಸೆಕ್ಟ್ ದ ಥರ್ಡ್ ಸೈಡ್. ಈ ಪ್ಯಾರಲ್ ಆಗಿ, ಈ ಲೈನಿಗೆ ಪ್ಯಾರಲ್ ಆಗಿ ಏನ್ ಡ್ರಾ ಮಾಡ್ತೇವಲ್ಲ ಇನ್ನೊಂದು ಸೈಡ್ ಅನ್ನ ಬೈಸೆಕ್ಟ್ ಮಾಡ್ಬೇಕಂತದ. ಈ ಸೈಡ್ ಅನ್ನ ಏನ್ ಮಾಡ್ಬೇಕಂತದ? ಬೈಸೆಕ್ಟ್ ಮಾಡ್ಬೇಕಂತದ. ಬೈಸೆಕ್ಟ್ ದ ಥರ್ಡ್ ಸೈಡ್ ಅಂದ್ರೆ ಫಸ್ಟ್ ನಾವ್ ಹೇಳಿದ್ದು ಲೈನ್ ಡ್ರಾ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್ ಆಫ್ ಟ್ರಯಾಂಗಲ್. ಒನ್ ಸೈಡ್ ಆಫ್ ಟ್ರಯಾಂಗಲ್, ಒನ್ ಸೈಡ್ ಆಫ್ ಟ್ರಯಾಂಗಲ್ ಒಳಗ ಮಿಡ್ ಪಾಯಿಂಟ್ ಇಂದ ಒಂದ್ ಲೈನ್ ಡ್ರಾ ಮಾಡ್ಬೇಕಂತ. ಆ ಲೈನ್ ಹೆಂಗಿರ್ಬೇಕು? ಪ್ಯಾರಲಲ್ ಟು ಅನದರ್ ಸೈಡ್, ಇನ್ನೊಂದ್ ಲೈನಿಗೆ ಪ್ಯಾರಲಲ್ ಇರ್ಬೇಕಂತ. ಸೊ ಈ ಲೈನ್ ಬಗ್ಗೆ ಮಾತಾಡಿದ್ವಿ. ಇನ್ನೊಂದ್ ಲೈನ್ ಐತಲ್ಲ ಥರ್ಡ್ ಲೈನ್, ಈ ಥರ್ಡ್ ಲೈನ್ ಕತಿ ಏನು? ಈ ಥರ್ಡ್ ಲೈನ್ ಏನಕ್ಕೈತಂತ? ಬೈಸೆಕ್ಟ್ ದ ಥರ್ಡ್ ಸೈಡ್ ಅಂತ. ಅಂದ್ರ ಇದು ಬೈಸೆಕ್ಟ್ ಆಕೈತಂತ. ಅಂದ್ರೆ ಇದು ಮಿಡ್ ಪಾಯಿಂಟ್ ಐತಂತ ನಾವು ಪ್ರೂವ್ ಮಾಡ್ಬೇಕು. ಇದು ಬೈಸೆಕ್ಟ್ ಆಗತೈತೆ ಅಂದ್ರೆ ಈ ಕಡೆ ಹಾಫ್, ಈ ಕಡೆ ಹಾಫ್. ಬೈಸೆಕ್ಟ್ ಅಂದ್ರೆ ಹಾಫ್, ಈ ಕಡೆ ಹಾಫ್ ಆಗೈತಿ, ಈ ಕಡೆ ಹಾಫ್ ಆಗೈತಿ ಅಂತ ನಾವು ಪ್ರೂವ್ ಮಾಡ್ಕೋಬೇಕಂತ. ನೋಡೋಣ, ಪ್ರೂವ್ ಮಾಡೋಣ. ಸೊ ಗಿವನ್ ಒಳಗೆ ಏನ್ ಮಾಡಿದ್ನವ? ಒಂದು ಲೈನ್ ಕೊಟ್ಟಾನ, ಲೈನ್ ಡ್ರಾ ಮಾಡ ಅಂತ ಹೇಳ್ಯಾನ, ಆಮೇಲೆ ಪ್ಯಾರಲಲ್ ಐತಂತ ಕೊಟ್ಟಾನ. ಸೊ ಗಿವನ್ ಒಳಗೆ ಏನ್ ಮಾಡ್ಕೊಂಡು ಒಂದು ಟ್ರಯಾಂಗಲ್ ಅಜಂಪ್ಷನ್ ಮಾಡ್ಕೊಳ್ಳೋಣ. ಲೆಟಸ್ ಅಸ್ಯೂಮ್ ಒಂದು ಟ್ರಯಾಂಗಲ್ ಎ ಬಿ ಸಿ. ಸೊ ಏನ್ ಕೊಟ್ಟಾನೆ? ಡಿ ಇ ಪ್ಯಾರಲಲ್ ಟು ಬಿ ಸಿ ಕೊಟ್ಟಾನ. ಆಮೇಲೆ ಡಿ ಅನ್ನೋದು ಮಿಡ್ ಪಾಯಿಂಟ್ ಐತೆ ಅಂತ ಕೊಟ್ಟಾನ. ಮಿಡ್ ಪಾಯಿಂಟ್ ಇಂದ ನಾವು ಲೈನ್ ಡ್ರಾ ಮಾಡೋದು ಕೊಟ್ಟಾನ. ಮತ್ ನಾವೇನ್ ಪ್ರೂವ್ ಮಾಡಕತ್ತೀವಿ? ಆ ಥರ್ಡ್ ಸೈಡ್ ಒಳಗ ಬೈಸೆಕ್ಟ್ ಆಕೈತಿ ಅಂತ. ಈ ಪ್ಯಾರಲಲ್ ಆಗಿ ಏನ್ ಡ್ರಾ ಮಾಡಿರ್ತೇವಲ್ಲ ಥರ್ಡ್ ಸೈಡ್ ಒಳಗೆ ಬೈಸೆಕ್ಟ್ ಆಕೈತಂತ. ಅಂದ್ರ ಈ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಪ್ರೂವ್ ಮಾಡ್ಬೇಕ. ಅದನ್ನ ಬರ್ದ್ಬಿಡೋಣ. ಈ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ, ದಟ್ ಈಸ್ ವಿ ನೀಡ್ ಟು ಪ್ರೂವ್. ಟು ಪ್ರೂವ್ ಇದ್ದಲ್ಲೇನ ಈ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ. ಯಾಕ? ಅವ ಹೇಳತ್ತಾನಲ್ಲ ಬೈಸೆಕ್ಟ್ ದ ಥರ್ಡ್ ಸೈಡ್. ಥರ್ಡ್ ಸೈಡ್ ಯಾವ್ದು? ಇದ ನಮ್ದು ಎ ಸಿ. ಇವಾಗ ಇದು ಬೈಸೆಕ್ಟ್ ಅಂದ್ರೆ ಏನ? ಅರ್ಧ 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 ಅಂದ್ರೆ ಏನ? ಈ ಮಿಡ್ ಪಾಯಿಂಟ್ ಐತಿ, ನಡಕ್ ಐತಿ ಅಂತ ಮೀನಿಂಗ್. ಸೊ ಅದನ್ನ ಪ್ರೂವ್ ಮಾಡ್ಬೇಕು ನಾವು. ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ನಾವು ಪ್ರೂವ್ ಮಾಡ್ಬೇಕು. ಇಲ್ಲ ಅಂದ್ರೆ ಸೆಂಟೆನ್ಸ್ ಏನ್ ಬರ್ಕೋರಿ? ಈ ಬೈಸೆಕ್ಟ್ ಎ ಸಿ ಅಂತಾನು ಬರ್ಕೋಬಹುದು, ಯುವರ್ ವಿಶ್. ಸೊ ಇದು ಗಿವನ್ ಟು ಪ್ರೂವ್ ಆತಿ. ಇನ್ನು ಪ್ರೂಫ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಈ ಪ್ರೂಫ್ ಅನ್ನ ಸಾಲ್ವ್ ಮಾಡ್ಕೋಬೇಕಂದ್ರೆ ಗಿವನ್ ಏನ್ ಕೊಟ್ಟಾನ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಫಸ್ಟ್ ಗಿವನ್ ಏನ್ ಕೊಟ್ಟಾನ? ಡಿ ಇ ಪ್ಯಾರಲಲ್ ಟು ಬಿ ಸಿ ಐತಿ. ಗಿವನ್ ಒಳಗೆ ಏನ್ ಬರೀನು? ಡಿ ಇ ಪ್ಯಾರಲಲ್ ಟು ಬಿ ಸಿ. ಇದು ಎಲ್ಲಿ ಐತಿ? ಡಿ ಇ ಪ್ಯಾರಲಲ್ ಟು ಬಿ ಸಿ. ಡಿ ಇ ಪ್ಯಾರಲಲ್ ಟು ಬಿ ಸಿ ಇನ್ ಟ್ರಯಾಂಗಲ್ ಎ ಬಿ ಸಿ ಒಳಗೆ ಐತಿ. ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಐತಿ. ಸೊ ಡಿ ಇ ಪ್ಯಾರಲಲ್ ಟು ಬಿ ಸಿ ಐತಂದ್ರ ಬೈ ಬಿ ಪಿ ಟಿ ಏನ್ ಬರೀತೇವೆ ನಾವು? ಬೈ ಬಿ ಪಿ ಟಿ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಬೈ ಬಿ ಪಿ ಟಿ ಥಿಯರಮ್. ಬೈ ಬಿ ಪಿ ಟಿ ಥಿಯರಮ್ ಏನ್ ಬರೀತೇವೆ ನಾವು? ಬೈ ಥಿಯರಮ್ ಯೂಸಿಂಗ್ ಥಿಯರಮ್ 1 ಅಂತ ಹೇಳ. ಅದ ಥಿಯರಮ್ 6.1. ಬೈ ಬಿ ಪಿ ಟಿ ಏನ್ ಬರೀನಂಗ?
ಈ ಎರಡು ಸೈಡ್ ಈ ಕಡೆ ಸೈಡ್ ಸೇಮ್ ರೇಷಿಯೋ ಡಿವೈಡ್ ಆಗ್ತಾವ ಅಂತ ಅಂದ್ರೆ AD by DB ನೆಕ್ಸ್ಟ್ ಈ ಕಡೆ AE by EC ಸೊ ಹಂಗಾರ AE by EC ಆಯ್ತು. ಸೊ ನಮಗೇನಾಗಬೇಕು ಇ ಅನ್ನೋದು ಮಿಡ್ ಪಾಯಿಂಟ್ ಅಂತ ನಾವು ಪ್ರೂವ್ ಮಾಡ್ಬೇಕಾಗೈತಿ. ಕಂಡೀಷನ್ ಪ್ರಕಾರ ಬರೆದೀನಿ, ಇಲ್ಲ ನಂಗಲ್ಲ. ಸೊ ನಾವು ಒಂದು ಯೂಸ್ ಮಾಡ್ಕೋತೀನಿ ಇಲ್ಲಿ. ಏನ್ ಯೂಸ್ ಮಾಡ್ಕೋತೀನಿ ಅಂದ್ರೆ ಹಿಯರ್ D is midpoint of AB. Here D is midpoint of AB. ಸೊ ಇದರಿಂದ ಏನ್ ಸಿಕ್ತೈತಿ ನಿನಗೆ ಹಂಗಾರ D is midpoint of AB ಅಂತ ಅವ ಕೊಟ್ಬಿಟ್ಟಾನ. ಯಾಕಂದ್ರೆ ಇಲ್ಲಿ ನೋಡು ಒಂದ್ ಲೈನ್ ಡ್ರಾ ಮಾಡಿದ್ದೆ ಮಿಡ್ ಪಾಯಿಂಟ್ ಇಂದ ಡ್ರಾ ಮಾಡೋದು ಕೊಟ್ಟಿದ್ದವ. ಸೊ D is midpoint ಅಂತ ಅವ ಕೊಟ್ಬಿಟ್ಟಾನ. ಸೊ ಹಂಗಾರ ಇದು ಮಿಡ್ ಪಾಯಿಂಟ್ ಅಂದ್ಮೇಲೆ AD equal to DB ನಟ್ ನಡಕ ಐತೆ, ಹೌದಿಲ್ಲ? ಹಂಗಾರೆ D ಮಿಡ್ ಪಾಯಿಂಟ್ ಅಂತ ನಟ್ ನಡಕ ಐತೆ ಅಂದ್ರೆ AD ನೂ ಅಷ್ಟೇ ಇರ್ಬೇಕಾ, DB ನೂ ಅಷ್ಟೇ ಇರ್ಬೇಕು ಹಂಗಾರ. ಸೊ ಹಂಗಾರೆ AD equal to DB, that is AD equal to DB ಅಂತ ಬರಿಲ್ಲ. ಚೆಕ್ ಮಾಡ್ಕೊರಿ AD equal to DB. ಓಕೆ ರೈಟ್. ಸೊ ಹಂಗಾರ ಇದನ್ನ ನಮ್ಮ ಮತ್ತೆ ಬರಿತೀನಿ. ದೇರ್ ಫೋರ್ AD ಹಂಗ ಬರಿತೀನಿ. ಇನ್ ದ ಪ್ಲೇಸ್ ಆಫ್ DB ಜಾಗದಾಗ DB ಅಂದ್ರೆ ಒಂದ AD ಅಂದ್ರೆ ಒಂದ ಅಲ್ಲ, ಮತ್ತೆ AD ನ ಬರ್ದ್ ಬಿಡ್ತೀನಿ ನಾ. ಯಾಕೆ ಹೇಳ? DB ಅಂದ್ರೆ ಒಂದ AD ಅಂದ್ರೆ ಒಂದ ಅಲ್ಲ ಇಲ್ಲಿ. ಸೊ ಅದನ್ನ ಬರ್ಕೋತೇನೆ ನಾ. ಇಸ್ ಈಕ್ವಲ್ ಟು ಇದನ್ನ ಆಸ್ ಇಟ್ ಈಸ್ ಹಂಗ ಬರೀತೇನೆ, AE divided by EC. ನನ್ನ ಟಾರ್ಗೆಟ್ ಏನು? ನನ್ನ ಟಾರ್ಗೆಟ್ AE ಮತ್ತೆ EC ಎರಡು ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು. E ಅನ್ನೋದು ಮಿಡ್ ಪಾಯಿಂಟ್ ಅಂತ ಪ್ರೂವ್ ಮಾಡ್ಬೇಕು. ಆಗ್ಲಿಲ್ಲಪ್ಪ ಅಂತಂದ್ರೆ ಇನ್ ಕೇಸ್ AE ಮತ್ತೆ EC ಈಕ್ವಲ್ ಅಂತ ಪ್ರೂವ್ ಮಾಡ್ಕೋಬೇಕು. ಸೊ ಇಲ್ಲಿ AD ಕ್ಯಾನ್ಸಲ್ ಆದ್ರೆ 1 ಬರ್ತೈತಿ, ಆಟೋಮೆಟಿಕಲಿ ಈಕ್ವಲ್ ಹಾಕೋ. AD ಸೇಮ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಿತ್ತು ನಂಗಾರೆ? D ಇಸ್ ಮಿಡ್ ಪಾಯಿಂಟ್ ಅಂತ ಕೊಟ್ಟಿದ್ದಲ್ಲ, AD DB ಎರಡು ಈಕ್ವಲ್. D ಮಿಡ್ ಪಾಯಿಂಟ್ ಅಂದ್ರೆ AD DB ಎರಡು ಈಕ್ವಲ್. ಸೊ ಹಂಗಾರ ಇದು ಕ್ಯಾನ್ಸಲ್ ಆದ್ರೆ ನಿನಗೆ ಏನ್ ಸಿಕ್ತು? ಇಲ್ಲಿ 1 ಸಿಕ್ತು, ಇಸ್ ಈಕ್ವಲ್ ಟು AE divided by EC. ಸೊ AC ಈ ಕಡೆ ಕರ್ಕೊಂಬಂದ್ರ ಇಫ್ ಯು ಟೇಕ್ AC ದಿಸ್ ಸೈಡ್, ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಯಾಕಂದ್ರೆ ನಾನು ಯಾವಾಗ ಹೇಳೀನಿ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್ ಫ್ರೆಂಡ್ ಮಲ್ಟಿಪ್ಲಿಕೇಶನ್, ಎಡಿಷನ್ ಫ್ರೆಂಡ್ ಸಬ್ಟ್ರಾಕ್ಷನ್ ಫ್ರೆಂಡ್ ಎಡಿಷನ್. ಸೊ ಹಂಗಾರ AE ಈ ಕಡೆ ಬಂದ್ರೆ EC ಈ ಕಡೆ ಬಂದ್ರೆ 1 into EC is equal to ಇಲ್ಲಿ ಯಾರು ಉಳಿದ್ರು? AE ಉಳಿದ್ರು. EC is equal to AE ಅಂದ್ಮೇಲೆ therefore ಯಾವಾಗ ಇವೆರಡು ಯಾವಾಗ ಈಕ್ವಲ್ ಆಕ್ಕವ? ಈ ನಟಕಿದ್ದಾಗ ಈಕ್ವಲ್ ಆಕ್ಕವ. ಈಗ AC ನು 2 ಸೆಂಟಿಮೀಟರ್, EC ನು 2 ಸೆಂಟಿಮೀಟರ್ ಅಂದ್ರ ಈ ನಟ್ ನಡಕ ಐತಿ ಅಂತ ಅರ್ಥ, ಮೀನಿಂಗ್, ಹೌದಿಲ್ಲ? ಸೊ ಹಂಗಾರ E is a midpoint, therefore E is a midpoint of AC. ಈ ಸೆಂಟೆನ್ಸ್ ಬರೀರಿ, ಇಲ್ಲ ಅಂತಂದ್ರೆ E bisects AC ಅಂತಾರ ಬರೀರಿ. ಅವ್ ಬೈಸೆಕ್ಟ್ ಅಂತ ವರ್ಡ್ ಯೂಸ್ ಮಾಡ್ಯಾನ, ಬೇಕಂದ್ರೆ ಅದನ್ನ ನೀನು ಯೂಸ್ ಮಾಡ್ಕೋಬಹುದು. ಇದು ಅಗ್ದಿ ಈಸಿಯೆಸ್ಟ್ ಕ್ವಶನ್. ಓಕೆ, ಇದು ಅರ್ಥ ಆಗೈತೆ ಅಂತ ಅನ್ಕೋತೀನಿ ನಾವು. ರೈಟ್. ಸೊ ಇದು ನೆಕ್ಸ್ಟ್ ಕ್ವಶನ್ ಯಾವ್ದಂಗಾರ 8th ಕ್ವಶನ್ ಸಾಲ್ವ್ ಮಾಡ್ಕೊಳ್ಳೋಣ, ಬರೀರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಕ್ವಶನ್ ನಂಬರ್ 8 ಏನ್ ಹೇಳತೈತಿ ಅಂತಂದ್ರೆ ಪ್ರೂವ್ ದಟ್ ದ ಲೈನ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಎನಿ 2 sides ಆಫ್ ಟ್ರಯಾಂಗಲ್ ಪ್ಯಾರಲಲ್ ಟು ಥರ್ಡ್ ಸೈಡ್ ಅಂತ ಹೇಳತ್ತ ನಾವು. ಸೊ ಇಲ್ಲಿ ಕ್ವಶನ್ ಮೀನಿಂಗ್ ಏನೈತಿ ಅಂದ್ರೆ ನೋಡ್ರಿ, ಲೈನ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಎನಿ 2 sides ಆಫ್ ಟ್ರಯಾಂಗಲ್. ಸೊ ಈ ಟ್ರಯಾಂಗಲ್ ಒಳಗೆ ಎನಿ 2 sides ಮಿಡ್ ಪಾಯಿಂಟ್ ತಗೊಳ್ಳೋಣ. ಈ ಟ್ರಯಾಂಗಲ್ ಈ ಸೈಡ್ ಇದು ಮಿಡ್ ಪಾಯಿಂಟ್, ಈ ಮಿಡ್ ಪಾಯಿಂಟ್ ಅನ್ನ ಜಾಯಿನ್ ಮಾಡೋದು. ಅವ್ ಹೇಳತ್ತಾನ ಲೈನ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಎನಿ 2 sides ಆಫ್ ಟ್ರಯಾಂಗಲ್, midpoints of any 2 sides of triangle ಜಾಯಿನ್ ಮಾಡು. ಹಿಂಗ್ ಮಾಡಿದ್ರೆ ಏನಕ್ಕೈತಿ? then any 2 sides of triangle is parallel to third side. ಇದೇನ್ ಲೈನ್ ಜಾಯಿನ್ ಮಾಡಿರ್ತಿಯಲ್ಲ, ಈ ಲೈನಿಗೆ ಪ್ಯಾರಲಲ್ ಐತೆ ಅಂತ ಹೇಳಿ ನಾವು ಪ್ರೂವ್ ಮಾಡ್ಬೇಕಾಗೈತಿ. ಸೊ ಗಿವನ್ ಒಳಗೆ ಏನ್ ಕೊಟ್ಟಂಗವ? ಒಂದು 2 sides ಮಿಡ್ ಪಾಯಿಂಟ್ ಏನದಾವಲ್ಲ ಲೈನ್ ಜಾಯಿನ್ ಮಾಡತ್ತೇವೆ ಅಂತ ಕೊಟ್ಟಂಗ. ಸೊ ಹಂಗಾರ ಈ ಲೈನ್ ಇದ್ದ ಮಿಡ್ ಪಾಯಿಂಟ್ಸ್ ಏನದಾವ? DE ಅದಾವ, ಈ ಲೈನ್ ಜಾಯಿನ್ ಮಾಡಿವಿ, ಹೌದಾ? ಆಮೇಲೆ ಇದಕ್ಕೆ ಪ್ಯಾರಲಲ್ ಐತೆ ಅಂತ ನಾವು ಪ್ರೂವ್ ಮಾಡ್ಬೇಕಾಗೈತಿ. ಸೊ ಗಿವನ್ ಕಂಡೀಷನ್ ಒಳಗೆ ಏನ್ ಮಾಡ್ಕೊಳ್ಳೋಣ ಹಂಗಾರೆ ನಾವು ಒಂದು ಟ್ರಯಾಂಗಲ್ ಅಸ್ಯೂಮ್ಷನ್ ಮಾಡ್ಕೊಂಡಿವಿ ಈಗ ಆಲ್ರೆಡಿ. ಸೊ ಲೆಟ್
assume that a triangle ABC where D is midpoint of AB, E is midpoint of AC. ಇದನ್ನ ಬರ್ಕೊಂಡಿವಿ. ಸೊ ನಾವೇನು ಪ್ರೂವ್ ಮಾಡ್ಬೇಕಾಗೈತಿ, ಡಿ ಇ ಪ್ಯಾರಲಲ್ ಟು ಬಿ ಸಿ ಅಂತ ಪ್ರೂವ್ ಮಾಡ್ಬೇಕಾಗೈತಿ. ಮಾಡೋದು. ಸೊ ಟು ಪ್ರೂವ್ ಈ ಸ್ಟಾರ್ಟ್ ಮಾಡ್ತೀನಿ. ಸೊ ಟು ಪ್ರೂವ್ ಒಳಗೆ ಏನು ಮಾಡ್ಬೇಕು ನಾವು, ಡಿ ಇ ಪ್ಯಾರಲಲ್ ಟು ಬಿ ಸಿ, ಡಿ ಪ್ಯಾರಲಲ್ ಟು ಬಿ ಸಿ, ಪ್ಯಾರಲಲ್ ಟು ಬಿ ಸಿ ಬರ್ಕೊಂಡೆ, ಡಿ ಇ ಪ್ಯಾರಲಲ್ ಟು ಬಿ ಸಿ ಬರ್ಕೊಂಡೆ. ಈ ಪ್ರೂಫ್ ಒಳಗ ಈ ಟ್ರಯಾಂಗಲ್ ಎ ಬಿ ಸಿ ಒಳಗ ಇನ್ನ ಟ್ರಯಾಂಗಲ್ ಎ ಬಿ ಸಿ ಡಿ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಕೊಟ್ಟಾನ ನಮಗ. ಡಿ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ, ಡಿ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಕೊಟ್ಟಾನ. ಡಿ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂದ್ಮೇಲೆ ಎ ಡಿ ಡಿ ಈಕ್ವಲ್ ಟು ಡಿ ಬಿ ಅಷ್ಟೇ ಇರ್ಬೇಕು. ಡಿ ಅನ್ನೋದು ಮಿಡ್ ಪಾಯಿಂಟ್ ಅಂದ್ಮೇಲೆ ಈ ಕಡೆ 2 ಸೆಂಟಿಮೀಟರ್ ಇದ್ರೆ ಈ ಕಡೆ 2 ಸೆಂಟಿಮೀಟರ್, ಈ ಕಡೆ 3 ಸೆಂಟಿಮೀಟರ್ ಇದ್ರೆ ಈ ಕಡೆ 3 ಸೆಂಟಿಮೀಟರ್, ಈ ಕಡೆ 31 ಇದ್ರೆ ಈ ಕಡೆ 31 ಸೇಮ ಬರ್ಬೇಕಲ್ಲ. ಸೊ ಹಂಗಾರ ಡಿ ಮಿಡ್ ಪಾಯಿಂಟ್ ಅಂದ್ಮೇಲೆ ಸೊ ಈ ಕಡೆ ಎಷ್ಟು ಡಿಸ್ಟೆನ್ಸ್ ಇರ್ತೈತಿ, ಇಲ್ಲಿ ಅಷ್ಟೇ ಡಿಸ್ಟೆನ್ಸ್ ಇರ್ತೈತಿ. ಸೊ ಹಂಗಾರೆ ಎ ಡಿ ಈಕ್ವಲ್ ಟು ಡಿ ಬಿ ಆಗಬೇಕು. ಸೊ ಹಂಗಾರ ಎ ಡಿ ಇಸ್ ಈಕ್ವಲ್ ಟು ಡಿ ಬಿ, ರೈಟ್. ಎ ಡಿ ಇಸ್ ಈಕ್ವಲ್ ಟು ಡಿ ಬಿ. ಸೊ ಎ ಡಿ ಈಕ್ವಲ್ ಟು ಡಿ ಬಿ ಏನ್ ಆಕೈತಿದ್ದು, ಎದಕ್ಕೆ ಬರ್ಕೊಂಡೇವಿ, ಎ ಡಿ ಈಕ್ವಲ್ ಟು ಡಿ ಬಿ 1 ಆಕೈತಿ ಅಂತ ಬರ್ಕೋತೇವೆ ನಾವು. ಯಾಕೆ 1 ಆಕೈತಿದ್ದು ಥಿಂಕ್ ಮಾಡ್ರಿ. ಇದು 2 ಇದ್ರೆ ಇದು 2ನಾ, 2/2 1. ಇದು 3 ಇದ್ರೆ ಇದು 3ನಾ, 3/3 1. ಇದು 10 ಇದ್ರೆ ಇದು 10ನಾ, 10/10 1 ಆಕೈತಿ. ಬಿಕಾಸ್ ಇಲ್ಲಿ ಬರಲಿಲ್ಲ, ಬಿಕಾಸ್ ಎ ಡಿ ಇಸ್ ಈಕ್ವಲ್ ಟು ಡಿ ಬಿ, because AD is equal to DB, AD is equal to DB. ಇದಾಯ್ತಾ. ಸೊ ಇದನ್ನ ಬರ್ಕೊಂಡು ನೆಕ್ಸ್ಟ್ ಏನ್ ಮಾಡು, ಈ ಮಿಡ್ ಪಾಯಿಂಟ್ ಕೊಟ್ಟನಲ್ಲ ಅದನ್ನ ಯೂಸ್ ಮಾಡ್ಕೋಬೇಕು. ಅದನ್ನ ಯೂಸ್ ಮಾಡ್ಕೊಂಡ್ ಬರೀ ನೋಡೋಣ. ನೋ E is midpoint of AC. So in a triangle ABC, E is midpoint of AC. ಸೇಮ್ ಇದನ್ನ ಕಾಪಿ ಪೇಸ್ಟ್, ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ. ಹಂಗಾರ ಎ ಇ ಬೈ ಎ ಸಿ ಇಸ್ ಈಕ್ವಲ್ ಟು 1 ಬರಿತೀನಿ ನಾ. ಎ ಇ ಡಿವೈಡ್ ಬೈ ಎ ಸಿ ಇಸ್ ಈಕ್ವಲ್ ಟು 1 ಬರಿತೀನಿ. ಎ ಇ ಡಿವೈಡ್ ಬೈ ಎ ಸಿ ಇಸ್ ಈಕ್ವಲ್ ಟು 1 ಬರಿತೀನಿ. ಯಾಕ, ಬಿಕಾಸ್ ಈ ಮಿಡ್ ಪಾಯಿಂಟ್ ಅಂದ್ಮೇಲೆ ಇದು ನಟ್ಟ ನಡಕ ಐತಿ ಅಂದಮೇಲೆ ಈ ಡಿಸ್ಟೆನ್ಸ್ ಈಕ್ವಲ್ ಇರ್ತಾವು. ಸೊ ಹಂಗಾರೆ ಎ ಇಸ್ ಈಕ್ವಲ್ ಟು ಇ ಸಿ, ಬಿಕಾಸ್ ಎ ಇಸ್ ಈಕ್ವಲ್ ಟು ಇ ಸಿ, ಯಾಕಂದ್ರೆ ಮಿಡ್ ಪಾಯಿಂಟ್ ಐತದ, ರೈಟ್. ಸೊ ಹಂಗಾರ ಇದರ ಆನ್ಸರು 1, ಇದರ ಆನ್ಸರು 1. ಸೊ ಹಂಗಾರೆ ಇದರ ಆನ್ಸರ್ 1 ಅಂದ್ಮೇಲೆ ಇವೆರಡು ಈಕ್ವಲ್ ಅದಾವ. ಹಂಗಾರ ಇನ್ನೊಂದು ವೇ ಒಳಗೆ ಹೇಳ್ತೀರಂದ್ರ ಆರ್ ಎಚ್ ಎಸ್ ಈಕ್ವಲ್, ಯಾಕಂದ್ರೆ ಇಲ್ಲಿ 1 ಐತಿ, ಇಲ್ಲಿ 1 ಐತಿ. ಆರ್ ಎಚ್ ಎಸ್ ಈಕ್ವಲ್ ಅಂದ್ಮೇಲೆ ಎಲ್ ಎಚ್ ಎಸ್ ಈಕ್ವಲ್ ಆಗ್ಬೇಕು. ಅದರ್ವೈಸ್ ನೀವು ಕಾನ್ಸೆಪ್ಟ್ ಅನ್ನು ಫೀಲ್ ಮಾಡ್ಕೋತೀರಿ ಅಂತಂದ್ರೆ ಇದರ ಆನ್ಸರ್ 1, ಇದರ ಆನ್ಸರ್ 1 ಅಂದ್ಮೇಲೆ ಇವೆರಡು ಈಕ್ವಲ್ ಇರ್ತಾವ. therefore AD divided by DB is equal to AE divided by EC. AE divided by EC ಚೆಕ್ ಮಾಡ್ರಿ. AE divided by EC ಚೆಕ್ ಮಾಡಿದ್ರಾ. ಸೊ ಈ ಟ್ರಯಾಂಗಲ್ ಒಳಗೆ ನಾನು ಅಪ್ಲೈ ನೋಡ್ರಿ, ಇದು ಏನೇನು ಬಂದೈತೆ ಅಂದ್ರೆ ಟ್ರಯಾಂಗಲ್ ಒಳಗೆ AD divided by DB, AD divided by DB ಎಲ್ಲೈತಿ ನೋಡ್ರಿ ಟ್ರಯಾಂಗಲ್ ಒಳಗೆ. ಆಮೇಲೆ AE divided by EC ಎಲ್ಲೈತಿ ಅದನ್ನ ನೋಡ್ಕೊರಿ ಟ್ರಯಾಂಗಲ್ ಒಳಗೆ. AD divided by DB, AE divided by EC by converse of BPT. ಇವೆರಡು ಸೈಡ್ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಗತ್ತಾವು ಅಂತಂದ್ಮೇಲೆ ಇದು ಥರ್ಡ್ ಲೈನ್ ಏನಿರ್ತೈತಿ ಈ ಲೈನಿಗೆ ಪ್ಯಾರಲಲ್ ಇರ್ತೈತಿ. ದಿಸ್ ಇಸ್ ಕನ್ವರ್ಸ್ ಆಫ್ BPT, ಹೌದಾ. ಸೊ ಇನ್ ಅ ಟ್ರಯಾಂಗಲ್ ಎನಿ 2 sides are divided in the same ratio, then the line is parallel to third side ಅಂತ ಏನಿತ್ತು, ಕನ್ವರ್ಸ್ ಆಫ್ BPT ಇತ್ತು. ಕಾನ್ಸೆಪ್ಟ್ ಏನದು, ಇವೆರಡು ಸೈಡ್ ಸೇಮ್ ರೇಷಿಯೋ ಡಿವೈಡ್ ಆತಂದ್ರೆ ಇದು ಆಟೋಮೆಟಿಕಲಿ ಪ್ಯಾರಲಲ್ ಇರ್ತೈತಿ, ಇದ ಮೀನಿಂಗ್. ಅದನ್ನ ನಾವು ನೀಟಾಗಿ ಏನ್ ಬರಿತೀವಿ, ಇನ್ ಅ ಟ್ರಯಾಂಗಲ್ ಎನಿ 2 sides are divided in the same ratio, then the line is parallel to third side. ಸೊ ಅದನ್ನ ಬರೋದು ಇದು. ಹೆನ್ಸ್ ನೀವು ಏನ್ ಬರ್ಕೋಬಹುದು, therefore
DE parallel to BC ಬರ್ದು ಬಿಡ್ಬೋದು. therefore DE parallel to BC ಇಷ್ಟು ಬರೆದ್ರೆ ಏನು ತಪ್ಪಿಲ್ಲ. therefore DE parallel to BC ಬರೆದ್ರೆ ಏನು ತಪ್ಪಿಲ್ಲ. ರೀಸನ್ ಬರೀತೀರಿ ಅಂತಂದ್ರೆ ಅದನ್ನು ಬ್ಯಾಟ್ ಹಾಕ್ಲಾರ್ದ ನೀಟಾಗಿ ಬರಿಬೋದು. ಇನ್ ಅ ಟ್ರಯಾಂಗಲ್ any two sides are divided in the same ratio, then the line is parallel to third side, this side. So adna ಬರಿತೇನೆ ನೋಡ್ರಿ ನಾನು. we know that if a line divides any two sides of a triangle in the same ratio, then the line is parallel to third side. ಸೊ ನೋಟ್ ಬರ್ದರ ಬರಿಬೋದು, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಬರಿಬೋದು, ಯುವರ್ ವಿಶ್. ಓಕೆ, ನೋಟ್ ಬರ್ದ್ರೆ ಸ್ವಲ್ಪ ಪರ್ಫೆಕ್ಟ್ ಇರ್ತೈತೆ ಆನ್ಸರ್. ಯಾವಾಗ ನಿಮ್ದು ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಾಗ ಅಕಸ್ಮಾತ್ ಯಾರು ಭಾಳ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡು ಅಂತ ಹೇಳಿದಾಗ ಇವೆಲ್ಲ ಬೇಕಾಗ್ತೈತಿ. ಸೊ ನೋಟ್ ಬರ್ಕೋರಿ. ಓಕೆ, ರೈಟ್. ಸೊ ಹಂಗಾರೆ ಈಗ ಕ್ವಶನ್ ನಂಬರ್ ಯಾವ್ದು ಸಾಲ್ವ್ ಮಾಡೋಣ? ಕ್ವಶನ್ ನಂಬರ್ 8 ಆತ. ಕ್ವಶನ್ ನಂಬರ್ 9 ಸಾಲ್ವ್ ಮಾಡಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 9 ಏನೈತಿಪ್ಪ ಅಂತಂದ್ರೆ, ನಾ ಇಲ್ಲಿ ಈಗ ಆಲ್ರೆಡಿ ಕ್ವಶನ್ ನಂಬರ್ 8 ತನ ನೋಡಿ ಅಗ್ದಿ ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ದೈತಿ. ಕ್ವಶನ್ ನಂಬರ್ 9 ಕ್ವಶನ್ ನಂಬರ್ 10 ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊರಿ. ಅದಕ್ಕೆ ನಿಮ್ಗೆ ಡಯಾಗ್ರಾಮ್ ಡಿಫ್ರೆನ್ಶಿಯೇಟ್ ಮಾಡಿಕೊಟ್ಬಿಟ್ಟೆ, ನೀವು ಕ್ಲಿಯರ್ ಆಗಿ ಐಡಿಯಾ ಬರಲಿ ಅಂತ. ಸೊ ಹಾಗಿದ್ರೆ ABCD ಈಸ್ ಅ ಟ್ರಾಪಿಸಿಯಂ. ABCD ಅನ್ನೋದು ಒಂದು ಟ್ರಾಪಿಸಿಯಂ ಐತಿ. AB ಪ್ಯಾರಲಲ್ ಟು DC, ಇನ್ ವಿಚ್ AB ಪ್ಯಾರಲಲ್ ಟು DC. AB ಲೈನ್ DC ಲೈನ್, ಈ ಮೇಲಿನ ಲೈನ್ ಕೆಳಗಿನ ಲೈನ್ ಪ್ಯಾರಲಲ್ ಅದಾವು. And its diagonals intersect each other at the point O. And its diagonals ಏನಾಗ್ಯಾವ, ಈ ಪಾಯಿಂಟ್ O ಅನ್ನೋ ಪಾಯಿಂಟ್ ಒಳಗ ಇಂಟರ್ಸೆಕ್ಟ್ ಆಗ್ಯಾವ. ಶೋ ದ್ಯಾಟ್ AO by BO ಎಲ್ಲೆಲ್ಲಿದ ನೋಡ್ಕೊರಿವ, AO BO, ಆಮೇಲೆ ನೆಕ್ಸ್ಟ್ CO by DO ಅಂತ ನಾವು ಪ್ರೂವ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಏನ್ ಮಾಡ್ಕೊಂಡೇವಿ ಅಂತಂದ್ರೆ, E ಇಂದ F ಅನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡೇವಿ. ಸೊ ಗಿವನ್ ಬರ್ಕೋರಿ, ಗಿವನ್ ಟು ಪ್ರೂವ್ ಕನ್ಸ್ಟ್ರಕ್ಷನ್ ನೀವು ಬರ್ಕೋರಿ. ಗಿವನ್ ಒಳಗೆ ಏನ್ ಬರ್ಕೋತೀರಿ, ABC is a trapezium ಅಂತ ಲೈನ್ ಬರೀರಿ. ಒಂದ್ ಸೆಂಟೆನ್ಸ್ ಬರೀರಿ, 15 ಬರೀಬೇಕಂತ ಏನಿಲ್ಲ. ABC is a trapezium ಅಂತ ಬರೀರಿ. ಆಮೇಲೆ ಮತ್ತೇನ್ ಕೊಟ್ಟಾನ, AB parallel to DC ಕೊಟ್ಟಾನ, ಅದನ್ನ ಬರೀರಿ. ಸಾಕು ಗಿವನ್ ಒಳಗೆ. ಆಮೇಲೆ ನೆಕ್ಸ್ಟ್ ಏನ್ ಬರೀರಿ, ಟು ಪ್ರೂವ್ ಇದ್ರಲ್ಲಿ ಏನ್ ಬರೀತೀರಿ, ಇದನ್ನ ಬರೀತೀರಿ. ಟು ಪ್ರೂವ್ ಅಂತಂದ್ರೆ ಇದನ್ನ ನಾವೇನ್ ಮಾಡ್ಬೇಕಾಗೈತಿ, ದಿಸ್ ಇಸ್ ಟು ಪ್ರೂವ್. ಇದನ್ನ ಪ್ರೂವ್ ಮಾಡ್ಬೇಕಾಗೈತಿ. ಇನ್ನು ಕನ್ಸ್ಟ್ರಕ್ಷನ್, ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಏನ್ ಮಾಡ್ಕೊಂಡೆ, ಅವ್ ಹೇಳಿದ್ ಬಿಟ್ಟ EF ಅನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿವಿ. ಡ್ರಾ EF ಪ್ಯಾರಲಲ್ ಟು DC. ಡ್ರಾ EF ಲೈನ್ ಪ್ಯಾರಲಲ್ ಟು DC ಐತಂತ ಬರ್ಕೋತೀರಿ. ಈಗ ಪ್ರೂಫ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಪ್ರೂಫ್ ಅವ ಡಯಾಗ್ರಾಮ್ ಎರಡೆರಡು ತೆಗಿ ಅಂತ ಏನ್ ಹೇಳಿಲ್ಲ. ಡಯಾಗ್ರಾಮ್ ಒಂದ ಸಾಕ, ಡಯಾಗ್ರಾಮ್ ಒಂದ ಸಾಕ. ಬಟ್ ನಾ ಯಾಕೆ ಎರಡೆರಡು ತೆಗ್ದೇನಿ ಅಂತಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸಾಕ. ಇಲ್ಲಿ ಈ ಟ್ರಾಪಿಸಿಯಂ ಆ ಟ್ರಾಪಿಸಿಯಂ ಎರಡು ಒಂದ. ಈ ಟ್ರಾಪಿಸಿಯಂ ಒಳಗ ಬ್ಲೂ ಕಲರ್ ಅಲ್ಲಿ ಶೇಡ್ ಮಾಡೇನಲ್ಲ, ಅದನ್ನ ಸ್ವಲ್ಪ ಟಾರ್ಗೆಟ್ ಮಾಡ್ರಿ. ಬ್ಲೂ ಕಲರ್ ಶೇಡ್ ಮಾಡೇನಿ. ಈ ಬ್ಲೂ ಕಲರ್ ಶೇಡ್ ಮಾಡಿದ್ದು ಒಂದು ಟ್ರಯಾಂಗಲ್ ಶೇಪ್ ಐತಾ ನೋಡ್ರಿ, ADC ನೋಡ್ರಿ, ಒಂದು ಟ್ರಯಾಂಗಲ್ ಐತಿ ನೋಡ್ರಿ, ಇದು ಬ್ಲೂ ಕಲರ್ ಅದ. ಓಕೆ, ಸೊ ಇಲ್ಲಿ ಬರೀರಿ, ಇನ್ ಅ ಟ್ರಯಾಂಗಲ್ ADC. ಈ ADC ಟ್ರಯಾಂಗಲ್ ಒಳಗ EO ಅನ್ನೋದು OE ಅಥವಾ EO, ಇಲ್ಲಿ EO ಐತಲ್ಲ, EO ಪ್ಯಾರಲಲ್ ಟು DC ಐತಿ. EO ಪ್ಯಾರಲಲ್ ಟು DC ಐತಿ. ಯಾಕಂದ್ರೆ ಟೋಟಲ್ EF ಪ್ಯಾರಲಲ್ ಟು DC ಅಂದ್ಮೇಲೆ ಇದು EOನು ಪ್ಯಾರಲಲ್ ಟು DC ಇರ್ತೈತಿ. ಇದ್ರ ಬರೀ ಇಷ್ಟ ಪಾರ್ಟ್ ತಗೋ, ನೀನು ಇಷ್ಟ ಪಾರ್ಟ್ ತಗೋಬೇಕಂದ್ರೆ ಇದು ಇಷ್ಟ ಪಾರ್ಟ್ ತಗೋ. ದಿಸ್ ಸ್ಮಾಲ್ ಪಾರ್ಟ್ ಈಸ್ ಪ್ಯಾರಲಲ್ ಟು ದಿಸ್ ಹೋಲ್ DC. ಅಂದ್ರೆ EO ಪ್ಯಾರಲಲ್ ಟು DC. ಸೊ EO ಪ್ಯಾರಲಲ್ ಟು DC ಅಂದ್ಮೇಲೆ therefore by BPT ಥಿಯರಮ್ ಏನ್ ಹೇಳ್ತೈತಿ, BPT. ಸೊ ಒಂದಲ್ಲ ಟ್ರಯಾಂಗಲ್ ಒಳಗ ಒಂದ್ ಸೈಡ್ ಪ್ಯಾರಲಲ್ ಇತ್ತು ಅಂದ್ರೆ ವಾಟ್ ಅಬೌಟ್ ಅದರ್ ಟೂ ಸೈಡ್ಸ್ ಆರ್ ಡಿವೈಡ್ ಇನ್ ದ ಸೇಮ್ ರೇಷಿಯೋ. ಅಂದ್ರೆ AE by ED is equal to, ಈ ಬ್ಲೂ ಕಲರ್ ಅಷ್ಟೇ, AO by OC. ಓಕೆನಾ, AO by OC. ಸೊ at the same time and
ನೆಕ್ಸ್ಟ್ ಆ ಕಡೆ ಹೋಗೋಣ. ಈ ಟ್ರಯಾಂಗಲ್ ಬಗ್ಗೆ ಮಾತಾಡ್ತೇನೆ. ಈ ಟ್ರಯಾಂಗಲ್ ಒಳಗ ಇಲ್ಲಿ ಇದನ್ನ ಶೇರ್ ಮಾಡ್ಕೊಂಡಿದ್ದೆ. ಈಗ ಈ ಪಾರ್ಟ್ ಬಿಟ್ಟು ಇದ್ರ ಬದಲು ಇದನ್ನ ಶೇರ್ ಮಾಡ್ಕೊಂಡೆ. ಇಲ್ಲಿ ಖಾಲಿ ಇತ್ತಲ್ಲ, ಇದ್ರ ಬದಲು ಇದನ್ನ ಶೇರ್ ಮಾಡ್ಕೊಂಡೆ. ಇದನ್ನ ಶೇರ್ ಮಾಡ್ಕೊಂಡೇನಿ. ಸೇಮ್ ಅದ ಕಾನ್ಸೆಪ್ಟ್. ಇವು ಈ ಸಲ ಎ ಬಿಗೆ ಪ್ಯಾರಲ್ ಐತೆ, ಅಂದ್ರೆ ಈ ಕಡೆ ನಿಂತು ನೋಡ್ಬೇಕು ನೀವು ಮೇಲ್ಗಡೆ. ಈಗ ಈ ಕಡೆ ನಿಂತು ನೋಡಿದ್ಯಲ್ಲ, ಇಲ್ಲಿ ಇಲ್ಲಿ ಇವಾಗ ಇಲ್ಲಿ ನಿಂತು ನೋಡಿದ್ದೀನಿ, ಇವಾಗ ಇಲ್ಲಿ ನಿಂತು ನೋಡಿದ್ದೀನಿ. ಈಗ ಎಲ್ಲಿ ನಿಂತು ನೋಡ್ಬೇಕು? ಇಲ್ಲಿ ನಿಂತು ನೋಡು, ಮೇಲ್ಗಡೆ ನಿಂತು ನೋಡು. ರೈಟ್, ಇಲ್ಲಿ ಮೇಲ್ಗಡೆ ನಿಂತು ನೋಡು. ಮೇಲ್ಗಡೆ ನಿಂತು ನೋಡಿದ್ಮೇಲೆ ನಾನು ನೋಡ್ಬೇಕಲ್ಲ, ಸೊ ಕೂದಲ ಇಲ್ಲ, ಸೊ ಕೂದಲ ತೆಗೆದು ಬಿಡೋಣ. ಇಲ್ಲಿ ನಾನು ನಿಂತು ನೋಡತ್ತೀನಿ. ಸೊ ಇಲ್ಲಿ ನಿಂತು ನೋಡಿದಾಗ ಇಒ ಪ್ಯಾರಲಲ್ ಟು ಎ ಬಿ ಐತಿ. ಇನ್ನ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಅದ? ಇನ್ನ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಅದ? ಎ ಬಿ ಡಿ ಅಂತ ತಗೊಂಡು ಎ ಬಿ ಡಿ. ಎ ಬಿ ಡಿ ಟ್ರಯಾಂಗಲ್ ಒಳಗ ಇಒ ಪ್ಯಾರಲಲ್ ಟು ಎ ಬಿ, ಇಒ ಪ್ಯಾರಲಲ್ ಟು ಎ ಬಿ, ಇಒ ಪ್ಯಾರಲಲ್ ಟು ಎ ಬಿ ಅಂದ್ಮೇಲೆ ನಾ ಈ ಲೈನ್ ಪ್ಯಾರಲಲ್ ಐತಿ. ಅಂದ್ರೆ ಈ ಟ್ರಯಾಂಗಲ್ ವಾಟ್ ಅಬೌಟ್ ದೀಸ್ ಟೂ ಸೈಡ್ಸ್? ದೀಸ್ ಟೂ ಸೈಡ್ಸ್ ಆರ್ ಡಿವೈಡ್ ಇನ್ ದ ಸೇಮ್ ರೇಷಿಯೋ. ಅಂದ್ರೆ ಎಇ ಬೈ ಇಡಿ, ಎಇ ಬೈ ಇಡಿ ಇಸ್ ಈಕ್ವಲ್ ಟು ಒಬಿ ಬೈ ಓಡಿ. ಒಬಿ ಒಬಿ ಅರ ಬರೀರಿ, ಬಿಒ ಅರ ಬರೀರಿ. ಬಿಒ ಬೈ ಡಿಒ, ಡಿಒ. ರೈಟ್. ಸೊ ಇದನ್ನ ಓನ ಸೆಕೆಂಡ್ ಬರ್ತೇವಲ್ಲ, ಓಸಿ ಬದಲಿ ಸಿಒ ಬರಿಲ್ಲ, ಓಸಿ ಬದಲಿ ಸಿಒ ಬರ್ಬಿಡ್ತೇವೆ, ಸಿಒ. ರೈಟ್. ಸೊ ಹಂಗಾರೆ ಎಇ ಬೈ ಇಡಿ ಎಲ್ ಎಚ್ ಎಸ್ ಇಲ್ಲಿ ಸೇಮ್ ಐತಿ, ಎಇ ಬೈ ಇಡಿ ಇಲ್ಲಿ ಎಲ್ ಎಚ್ ಎಸ್ ಸೇಮ್ ಐತಿ. ನಾವು ಹೇಳ್ಬೇಕಾದ್ರೆ ಕೆಲವೊಬ್ರು ಡೌಟ್ ಬಂದಿರ್ತೈತಿ, ಎಇ ಬೈ ಇಡಿ ಬಿಒ ಬೈ ಡಿಒ ಬರ್ದೇನ, ಹಿಂಗೆ ಬರಿ ಬದ್ಲಿ ಫಸ್ಟ್ ಇದನ್ನ ಬರ್ಕೊಂಡು ಡಿಇ ಬೈ ಇಎ ಡಿಒ ಬೈ ಒ ಬಿ ಬರಿಬೇಕಾಗಿತ್ತು. ನಾ ಫಸ್ಟ್ ಎಇ ಬೈ ಇ ಸಿ ಮೇಲಿಂದ ಯಾಕೆ ಕೇಳಕ್ ಬಂದೆ ಅಂತಂದ್ರೆ, ಎಇ ಬೈ ಇಡಿ ಬೇಕಲ್ಲ, ಇಲ್ಲಿ ಎಇ ಬೈ ಇಡಿ ಐತಲ್ಲ, ಅದ್ರ ಸಂಬಂಧ ಎಲ್ ಎಚ್ ಎಸ್ ಸೇಮ್ ಬಂದ್ಬಿಡ್ಲಿ. ಮತ್ತೆ ಇನ್ನೊಂದು ಸ್ಟೆಪ್ ಯಾಕೆ, ಎಇ ಬೈ ಇಡಿ ಡೈರೆಕ್ಟ್ ಆಗಿ ಬಂದ್ಬಿಡ್ತೈತಿ. ಏನ್ ಬಂತ? ಬಿಒ ಬೈ ಓಡಿ. ಅಂದ್ರೆ ದಿಸ್ ಇಸ್ ಇಕ್ವೇಶನ್ 1 and this is equation 2 from 1 and 2, from 1 and 2, from 1 and 2, from 1 and 2. ಎಇ ಬೈ ಇಡಿ, ಎಇ ಬೈ ಇಡಿ, ಎಲ್ ಎಚ್ ಎಸ್ ಸೇಮ್ ಇದ್ರೆ ಆರ್ ಎಚ್ ಎಸ್ ಸೇಮ್ ಇರ್ತಾವ. ಅಂದ್ರೆ ಎಒ ಬೈ ಸಿಒ ಇಸ್ ಈಕ್ವಲ್ ಟು ಬಿಒ ಬೈ ಡಿಒ, ಬಿಒ ಬೈ ಡಿಒ. ಅವಂಗ ಏನ್ ಬೇಕಾಗೈತಿ? ಎಒ ಬೈ ಬಿಒ, ಎಒನು ಐತಿ, ಬಿಒನು ಐತಿ, ಸಿಒ ಡಿಒ ಎಲ್ಲ ಅದಾವು. ಬಟ್ ಅರೇಂಜ್ಮೆಂಟ್ ಇಲ್ಲ. ಅರೇಂಜ್ಮೆಂಟ್ ನಾವು ಮಾಡ್ಕೊಂಡ್ಬಿಡುದು. ಎಒ ಕೆಳಗೆ ಬಿಒ ಬರ್ಬೇಕು, ಅಂದ್ರೆ ಬಿಒ ಈ ಕಡೆ ತುಂಬ, ಸಿಒ ಆ ಕಡೆ ಕರ್ಕೊಂಡು ಹೋಗು. ಎಒ ನ್ಯೂಮಿನೇಟರ್ ಈ ಕಡೆ ಬಂದಾಗ ಡಿನಾಮಿನೇಟರ್, ಆಮೇಲೆ ಡಿನಾಮಿನೇಟರ್ ಆ ಕಡೆ ಹೋದಾಗ ನ್ಯೂಮಿನೇಟರ್, ಡಿವೈಡ್ ಬೈ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಲಾಸ್ಟ್ ಕ್ವಶನ್ ನಂಬರ್ 10. ವಿಡಿಯೋ ಮುಗೀತು, ಬಟ್ ಈ ಕ್ವಶನ್ ನಂಬರ್ 10 ರೆಕಾರ್ಡ್ ಆಗಿಲ್ಲ. ಇರಲಿ. ದ ಡಯಾಗೋನಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ABCD ಅನ್ನೋದು ಒಂದು ಕ್ವಾಡ್ರಿಲ್ಯಾಟರಲ್ ಅಂತ ಕೊಟ್ಟಾನ. intersect each other, ABCD, diagonals of quadrilateral ABCD intersect each other at the point O. ಈ diagonals ಎಲ್ಲಾಗ್ಯಾವ? O ಒಳಗೆ intersect ಆಗ್ಯಾವ, such that AO divided by BO, CO divided by DO ಕೊಟ್ಟಾನ. ಇದನ್ನ given condition. We have to show that ABCD is a trapezium. ನಾವ್ ಏನ್ ತೋರಿಸ್ಬೇಕು? ABCD trapezium ಅಂತ ತೋರಿಸ್ಬೇಕು. trapezium ಅಂದ್ರೆ ಏನ? in a quadrilateral pair of opposite sides are parallel. pair of opposite sides are parallel ಅಂತ ತೋರಿಸ್ಬೇಕು ನಾವು. ಅಂದ್ರೆ AB parallel to DC ಅಂತ ತೋರಿಸ್ಕೊಂಡ್ಬಿಟ್ಟು ಈ ಕ್ವಾಡ್ರಿಲ್ಯಾಟರಲ್ ಅದ ಇದ್ರೊಳಗೆ ಒಂದು ಜೋಡಿ ಪ್ಯಾರಲಲ್ ಐತೆ ಅಂತ ತೋರಿಸ್ಬಿಡ್ಬೇಕು ನೋಡಪ್ಪ. ಟ್ರಾಪಿಜಿಯಂ ಅಂದ್ರೆ ಏನ? ಒಂದು ಕ್ವಾಡ್ರಿಲ್ಯಾಟರಲ್ ಒಳಗ ಒಂದು ಜೋಡಿ ಸೈಡ್ ಏನಿರ್ಬೇಕು? ಪ್ಯಾರಲಲ್ ಇರ್ಬೇಕು. ಅಂದ್ರೆ AB parallel to DC ಅಂತ ತೋರಿಸ್ಬಿಡ್ಬೇಕು. ನಾ ಅಷ್ಟು ಮಾಡಿದೆ ಅಂದ್ರೆ ಮುಗಿದೋತು. ಸೊ ಗಿವನ್ ಕಂಡೀಷನ್ ಒಳಗೆ ಏನ್ ಕೊಟ್ಟಾನ? ಒಂದು ಕ್ವಾಡ್ರಿಲ್ಯಾಟರಲ್ ಕೊಟ್ಟಾನ, ಆಮೇಲೆ ಗಿವನ್ ಕಂಡೀಷನ್ ಕೊಟ್ಟಾನ, ಅದನ್ನ ಬರ್ಕೋತೇವಿ. ABCD ಏನ್ ನಾವೇನ್ ಪ್ರೂವ್ ಮಾಡ್ಬೇಕಾಯ್ತು? ABCD ಟ್ರಾಪಿಜಿಯಂ ಅಂದ್ರೆ AB parallel to DC ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರೆ ಮುಗಿದೋದು. ಇದಂತೂ ಪ್ಯಾರಲಲ್ ಅಂತ ಪ್ರೂವ್ ಮಾಡಕ್ ಆಗಂಗಿಲ್ಲ, ಯಾಕಂದ್ರೆ ಪ್ಯಾರಲಲ್ ಇಲ್ಲ. ಸೊ AB parallel to DC ಅಂತ ಪ್ರೂವ್ ಮಾಡ್ಕೋಬೇಕು. ಸೊ ನಾವೇನ್ ಮಾಡ್ಕೊಂಡಿಲ್ಲ, ಡ್ರಾ EF parallel to AB, EF parallel to AB, EF parallel to AB ಗೆ ಪ್ಯಾರಲಲ್ ಆಗುವಂಗ EF ಅನ್ನ ಡ್ರಾ ಮಾಡ್ಕೊಂಡಿವಿ. ಇದೇನ್ ಕ್ವಶನ್ ನಂಬರ್ 10 ಐತಲ್ಲ, ಕ್ವಶನ್ ನಂಬರ್ 9 ಉಲ್ಟಾ, ಎಕ್ಸಾಕ್ಟ್ ಉಲ್ಟಾ ನೋಡ್ರಿ. ಕ್ವಶನ್ ನಂಬರ್ 9 ಕ್ವಶನ್ ನಂಬರ್ 10 ಐತೆ, ಅಲ್ಲಿ ಏನ್ ಮಾಡ್ಕೋತ ಬಂದೇವಿ ಅದು ರಿವರ್ಸ್ ಮಾಡ್ಕೋತ ಹೋಗ್ತೇವೆ. ಸೊ ಇಲ್ಲಿ ಏನ್ ಕೊಟ್ಟಾನ? ಗಿವನ್ ಕಂಡೀಷನ್ ಒಳಗೆ ಇದನ್ನ ಕೊಟ್ಟಾನಲ್ಲ, ವಾಪಸ್ ಮತ್ತೆ ಇನ್ನೊಂದ್ಸಲ ಬರ್ಕೋತೀವಿ. ಇಲ್ಲಿ ಏನ್ ಮಾಡ್ಕೋತೀವಿ? BO ಆ ಕಡೆ ತಗೊಂಡೋಕೆ CO ಈ ಕಡೆ ಕರ್ಕೊಂಡ್ ಬರ್ತೀವಿ. O divided by CO is equal to BO ಆ ಕಡೆ ಹೋದ್ರೆ BO divided by DO. ಅಲ್ಲಿ ಏನ್ ಮಾಡಿದ್ವಿ? ಇದು ಈ ಸ್ಟೆಪ್ ಆದ್ಮೇಲೆ ಈ ಸ್ಟೆಪ್ ಮಾಡಿದ್ವಿ.
ಹೌದಿಲ್ಲ, ಅದ್ರ ರಿವರ್ಸ್ ಸಿಗಿದೆ. ಇದು ಲಾಸ್ಟ್ ಇಂದ ಹಿಂದ್ ಬರಾಕತ್ತೆ ನಾವು ವಾಪಸ್ಸಿಗೆ. ಸೊ ಅದಕ್ಕಿಂತ ಮತ್ತೆ ಹಿಂದ್ ಬರ್ತೇವೆ ಮತ್ತೆ. ಇನ್ನ ಟ್ರಯಾಂಗಲ್ ಎ ಡಿ ಬಿ. ಈಗ ಟ್ರಯಾಂಗಲ್ ಎ ಡಿ ಬಿ, ಈ ಟ್ರಯಾಂಗಲ್ ಚೂಸ್ ಮಾಡ್ಕೋತೀನಿ. ಈ ಟ್ರಯಾಂಗಲ್ ಚೂಸ್ ಮಾಡ್ಕೋತೀನಿ. ಯಾವುದು? ಈ ಟ್ರಯಾಂಗಲ್ ಚೂಸ್ ಮಾಡ್ಕೊಂಡೆ ಅನ್ಕೋ. ಎ ಡಿ ಬಿ ಇದೇನೈತಲ್ಲ, ಇದಿಷ್ಟು ಟ್ರಯಾಂಗಲ್ ಚೂಸ್ ಮಾಡ್ಕೊಂಡೆ. ಎ ಡಿ ಬಿ ಈ ಟ್ರಯಾಂಗಲ್ ಚೂಸ್ ಮಾಡ್ಕೊಂಡೆ ಅಂತಂದ್ರೆ ಇಲ್ಲಿ ಇಒ ಪ್ಯಾರಲಲ್ ಟು ಎ ಬಿ ಐತಿ. ಇಒ ಅನ್ನೋ ಲೈನ್ ಎ ಬಿಗೆ ಪ್ಯಾರಲಲ್ ಐತಿ. ಇಷ್ಟು ದೊಡ್ಡ ಲೈನ್ ಇದಕ್ಕೆ ಪ್ಯಾರಲಲ್ ಐತಿ ಅಂದ್ಮೇಲೆ ಇದಿಷ್ಟ ತಗೊಂಡ್ರು ಪ್ಯಾರಲಲ್ ಇರ್ತೈತಿ, ಇದಕ್ಕಿಂತ ಇದ್ರಾಗ ಸಣ್ಣ ಪಾರ್ಟ್ ತಗೊಂಡ್ರು ಇದಕ್ಕೆ ಪ್ಯಾರಲಲ್ ಇರ್ತೈತಿ. ಸೊ ಒಟ್ಟು ಏನಪ್ಪ, ಇಒ ಪ್ಯಾರಲಲ್ ಟು ಎ ಬಿ, ಇಒ ಪ್ಯಾರಲಲ್ ಟು ಎ ಬಿ. ಹಿಂಗಿದ್ದಾಗ ನಾವು ಏನ್ ಬರೀತೇವೆ ಬೈ ಬಿ ಪಿ ಟಿ ಥಿಯರಮ್? ಎ ಇ ಡಿವೈಡ್ ಬೈ ಇ ಡಿ, ಬಿ ಒ ಡಿವೈಡ್ ಬೈ ಡಿ ಒ. ಎ ಇ ಡಿವೈಡ್ ಬೈ ಇ ಡಿ, ಬಿ ಒ ಡಿವೈಡ್ ಬೈ ಡಿ ಒ ಬರ್ದೇವಲ್ಲ, ಮುಗೀತು. ನೆಕ್ಸ್ಟ್ ಹಂಗಾರೆ ಇಲ್ಲಿ ಎ ಇ ಡಿವೈಡ್ ಬೈ ಡಿ ಇ, ಎ ಇ ಡಿವೈಡ್ ಬೈ ಡಿ ಇ ಬರ್ಕೊಂಡು ಬಿ ಒ ಬೈ ಡಿ ಒ ಜೊತೆಗೆ ಎ ಒ ಬೈ ಸಿ ಒ ಬರಿತೇನೆ. ಯಾಕೆ ಹೇಳ? ಬಿ ಒ ಬೈ ಡಿ ಒ ಅಂತಂದ್ರೆ ಎ ಒ ಬೈ ಸಿ ಒ ಐತಲ್ಲ, ಅದನ್ನ ಬರ್ದ್ಬಿಡ್ತೀನಿ. ಎಲ್ಲಿಂದ ಬಂತು? ಫ್ರಮ್ ಒನ್ ಇಂದ ಬಂತು. ನೆಕ್ಸ್ಟ್ ಇನ್ನ ಟ್ರಯಾಂಗಲ್ ಎ ಡಿ ಸಿ. ಮತ್ತೆ ಇನ್ನೊಂದು ಸ್ವಲ್ಪ ಹಿಂದೆ ಆಗಲಿ ಕ್ವಶನ್ ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ಬೇಕು. ಎ ಡಿ ಸಿ ಹೋಗ್ಬೇಕು ಅಂದ್ರೆ ಇದನ್ನ ತೆಗಿತೀನಿ. ಇವಾಗ ಇದು ಬಿಟ್ಟು ಇದನ್ನ ಚೂಸ್ ಮಾಡ್ಕೋಬೇಕು. ಎಕ್ಸಾಕ್ಟ್ ಆಗಲಿ ಥಿಯರಮ್ ಐತಲ್ಲ, ಅದ ಥಿಯರಮ್ ಮುಂದೆ ಎ ಡಿ ಸಿ ಇದು ಚೂಸ್ ಆಗ್ಬೇಕು. ಹಂಗಾರಿ ಇದೆಲ್ಲ ಚೂಸ್ ಆಗ್ಬೇಕು ನೋಡ್ರಿ. ಎ ಡಿ ಸಿ. ಈ ಎ ಡಿ ಸಿ ಟ್ರಯಾಂಗಲ್ ಒಳಗ therefore in a triangle ADC line EO divides the triangle in the same ratio. EO ಅನ್ನೋ ಲೈನ್ divides the triangle in the same ratio. ಅಂದ್ರೆ AE by ED, EO by AO by OC. ಮತ್ತೆ ಅದನ್ನ ಬರೆಯಕ್ಕೆ ಹೋಗಿಲ್ಲ, ಅಷ್ಟೇ ಬರೆದು ಬಿಟ್ಟೇವಿ. divides the same ratio, therefore EO parallel to DC. ಅದಕ್ಕೆ ಏನಕ್ಕೈತದ? EO parallel to DC ಆಗಿಬಿಡ್ತೈತಿ. EO parallel to DC ಆಕೈತಿ. ಇಲ್ಲಿ ಇಒ ಪ್ಯಾರಲಲ್ ಟು ಡಿ ಸಿ ಐತಿ. ನಮ್ಮ ಕಂಡೀಷನ್ ಒಳಗೆ ಎಲ್ಲೇ ಒಂದ್ ಕಡೆ ಏನ್ ಬಂದೈತಿ? ಇಒ ಪ್ಯಾರಲಲ್ ಟು ಎ ಬಿ ಐತಿ. ಒಂದ್ ಕಡೆ ಇಒ ಪ್ಯಾರಲಲ್ ಟು ಎ ಬಿ ಐತಿ, ಒಂದ್ ಕಡೆ ಇಒ ಪ್ಯಾರಲಲ್ ಟು ಡಿ ಸಿ ಐತಿ. ಅಂದ್ರೆ ಮೂರು ಒಂದಕ್ಕೊಂದು ಪ್ಯಾರಲಲ್ ಅದಾವ, ಹೌದಿಲ್ಲ? ಹಂಗಾರೆ ಇಒ ಪ್ಯಾರಲಲ್ ಟು ಎ ಬಿ ಪ್ಯಾರಲಲ್ ಟು ಡಿ ಸಿ ಮೂರು ಏನದಾವ? ಪ್ಯಾರಲಲ್ ಅದಾವ. ಇಒ ಎಲ್ಲೈತಿ? ಇಲ್ಲೈತಿ. ಇಒ ಪ್ಯಾರಲಲ್ ಟು ಎ ಬಿ ಪ್ಯಾರಲಲ್ ಟು ಡಿ ಸಿ ಇಷ್ಟು ಒಂದಕ್ಕೊಂದು ಪ್ಯಾರಲಲ್ ಅದಾವು. ನನಗೇನ್ ಬೇಕು? ಬನ್ನಿ ಒಂದೇ ನಿಮಿಷ. ಎ ಬಿ ಪ್ಯಾರಲಲ್ ಟು ಡಿ ಸಿ ಅಷ್ಟು ಬಂದ್ರೆ ಸಾಕು. ಎ ಬಿ ಪ್ಯಾರಲಲ್ ಟು ಡಿ ಸಿ, ಇಲ್ಲಿ ಎ ಬಿ ಐತಿ, ಇಲ್ಲಿ ಡಿ ಸಿ ಐತಿ, ಸಾಕು ನನಗೆ. ಈ ಕ್ವಾಡ್ರಿಲೇಟರ್ ಒಳಗೆ ಎ ಬಿ ಡಿ ಸಿ ಪ್ಯಾರಲಲ್ ಬಂದ್ರೆ ಸಾಕು. ಸೊ ಎ ಬಿ ಸಿ ಡಿ ಇಸ್ ಎ ಟ್ರಾಪಿಸಿಯಂ, ರೈಟ್? ಓಕೆ, ಇವಾಗ ಇಷ್ಟು ಕ್ವಶನ್ಸ್ ಏನದು? 10 ಕ್ವಶನ್ಸ್ ಅನ್ನ ನಾವು ಟ್ರಯಾಂಗಲ್ ಚಾಪ್ಟರ್ ಒಳಗೆ ಇಷ್ಟು 10 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೀವಿ. ಅದು ಒಳಗೆ ಅಪ್ ಟು ಕ್ವಶನ್ ನಂಬರ್ 8 ತನ ಅಂತೂ ಅಗ್ದಿ ಡೀಟೇಲ್ ಆಗಿ ಸಾಲ್ವ್ ಮಾಡ್ಕೊತ ಬಂದೇವಿ. 9, 10 ಒಂದು ಸ್ವಲ್ಪ ಸ್ಪೀಡ್ ಆಗಿ ಸಾಲ್ವ್ ಮಾಡಿದ್ದೈತಿ. ಓಕೆ, ಸೊ ಇನ್ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಥರ್ಡ್ ಎಕ್ಸಸೈಸ್ ಅನ್ನ ಸಾಲ್ವ್ ಮಾಡಿಬಿಟ್ರೆ ಈ ಟ್ರಯಾಂಗಲ್ ಚಾಪ್ಟರ್ ಒಳಗೆ ಮುಗ್ದಂಗೆ ಆಗ್ತೈತಿ. ಆಮೇಲೆ ಇದು ಒಳಗಿಂದ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅವನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಏನಾರ ಯೂಸ್ ಆಗಿತ್ತು ಅಂದ್ರೆ, ಯುಟಿಲೈಸ್ ಅನಿಸಿತ್ತು ಅಂತಂದ್ರೆ ನೀವೇನು ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.